ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ನಮ್ಮ ಅನಂತ ಜ್ಞಾನಜ್ಯೋತಿ ತಂಡದ 10ನೇ ಅಧಿವೇಶನ. ಇದರಲ್ಲಿ ಮಹಾವಾಕ್ಯ ವಿವೇಕ, ಮಹಾವಾಕ್ಯಗಳ ಬಗ್ಗೆ ನಾವು ಎಲ್ಲರೂ ಮಾತಾಡ್ತಾ ಇದ್ದೀವಿ. ನಮಗೇನು ತಿಳಿದಿದೆಯೋ ಅದನ್ನು ಹೇಳ್ತಾ ಇದ್ದೀವಿ. ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಇವತ್ತು ಒಬ್ಬೊಬ್ಬರಿಗೆ 7 ನಿಮಿಷ ಟೈಮ್ ಇದೆ. ಮೊದಲು ನಾನು ಮಹಾವಾಕ್ಯ ವಿವೇಕ ಅದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತೀನಿ. ಸಮಯ ನಂದು ಯಾರು ನೋಡ್ಕೋತೀರಾ? ಗಂಗಾ ಹೊಂಬಾಳ್ ನೋಡ್ಕೋತೀರಾ? ಓಕೆ, ಥ್ಯಾಂಕ್ ಯು. ಶುರು ಮಾಡ್ತೀನಿ. ಎಲ್ಲ ಆತ್ಮಜ್ಯೋತಿಗಳು, ನಮ್ಮ ಗುರೂಜಿಗಳಾದ ಶ್ರೀ ನರಸಿಂಹ ಪ್ರಭುಜಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಕೈ ಕೆಸರಾದರೆ ಬಾಯಿ ಮೊಸರು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ತರಹ ಗಾದೆ ಮಾತುಗಳಿಂದ ನಮ್ಮ ಹಿರಿಯರು ನಮಗೆ ಈ ಪ್ರಪಂಚದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಆಚಾರ್ಯರು ವೇದಗಳಲ್ಲಿ ಅಡಕವಾಗಿರುವ ಸತ್ಯನ ಮಹಾವಾಕ್ಯಗಳ ಮೂಲಕ ನಮಗೆಲ್ಲ ತಿಳಿಯಪಡಿಸಿ ನಾವು ಈ ಸಂಸಾರದಿಂದ ಹೇಗೆ ಮುಕ್ತರಾಗಬೇಕು ಅನ್ನೋದನ್ನು ಹೇಳಿಕೊಟ್ಟಿದ್ದಾರೆ. ಈ ವೇದಗಳು ಅಪಾರ, ಸಮುದ್ರ ಇದ್ದ ಹಾಗೆ. ಅದರಲ್ಲಿ ಅದರ ಕೊನೆಯ ಭಾಗ ಉಪನಿಷತ್ತುಗಳು, ಅದೂ ಅಗಾಧ. ಅದರಿಂದ ಈ ಎಲ್ಲ ವೇದಗಳ ಸಾರವನ್ನು, ಉಪನಿಷತ್ತುಗಳ ಸಾರವನ್ನು ಮಹಾವಾಕ್ಯಗಳಿಂದ ಗೊತ್ತಾಗುತ್ತೆ. ನಮ್ಮ ಆಚಾರ್ಯರು 4 ವೇದಗಳಿಂದ 4 ಮಹಾವಾಕ್ಯಗಳನ್ನ ತಗೊಂಡ್ಬಿಟ್ಟು ಅದರ ಮೂಲಕ ನಮಗೆ ಈ ವೇದಾಂತದ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾರೆ. ಈಗ ನಮಗೆ ಸಕ್ಕರೆ ರುಚಿ ಗೊತ್ತಾಗಬೇಕು ಅಂದರೆ ಏನು ಇಡೀ ಡಬ್ಬದಲ್ಲಿರೋ ಸಕ್ಕರೆ ಪೂರ್ತಿ ಬಾಯಿಗೆ ಹಾಕ್ಕೋಬೇಕಾ? ಇಲ್ಲ ತಾನೆ. ಒಂಚೂರು ಸಕ್ಕರೆ ಬಾಯಿಗೆ ಹಾಕ್ಕೊಂಡ್ರೆ ಸಾಕು, ಅದು ಆಹಾ ಎಷ್ಟು ಸಿಹಿ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ತರಹ ಈ ಮಹಾವಾಕ್ಯಗಳನ್ನ ಅರ್ಥ ಮಾಡಿಕೊಂಡ್ರೆ ಸಾಕು, ನಮಗೆ ಇಡೀ ಬ್ರಹ್ಮಾಂಡಕ್ಕೆ ಕಾರಣನಾದ ಪರಬ್ರಹ್ಮ ಏನು ಅಂತ ಅರ್ಥ ಆಗ್ಬಿಡುತ್ತೆ. ಈಗ ಈ ಮಹಾವಾಕ್ಯಗಳನ್ನ 4 ವಾಕ್ಯ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಮೊದಲನೇ ವಾಕ್ಯ ಉಪದೇಶ ವಾಕ್ಯ. ಈಗ ಈ ಉಪದೇಶ ವಾಕ್ಯ ಅಂದರೆ ಈ ಮಹಾವಾಕ್ಯಗಳನ್ನ ಅರ್ಥನ ಯಾರು ಹೇಳ್ತಾರೆ ನಮಗೆ? ಒಬ್ಬ ಶ್ರೋತ್ರಿಯರು, ಬ್ರಹ್ಮನಿಷ್ಠರು ಆದ ಗುರುಗಳ ಮೂಲಕ ತಿಳ್ಕೊಬೇಕು ನಾವು. ಅವಾಗ ನಮಗದ್ರ ಸರಿಯಾಗಿ ಅರ್ಥ ಆಗ್ಬಿಟ್ಟು ನಮಗೆ ಆತ್ಮಜ್ಞಾನ ಪ್ರಾಪ್ತಿಯಾಗಿ ನಾವು ಮುಕ್ತರಾಗೋಕ್ಕೆ ಸಾಧ್ಯ. ಮೊದಲು ಅವರು ಉಪದೇಶ ಮಾಡ್ತಾರೆ, ತತ್ವಂ ಅಸಿ ಅಂತ. ಅಂದರೆ ಇದನ್ನು ಸಾಮವೇದದ ಚಾಂಡೂಕ್ಯ ಉಪನಿಷತ್ತಿನಿಂದ ತಗೊಂಡಿದ್ದಾರೆ. ತತ್ವಮಸಿ ಅಂದರೆ, ತತ್ ಅಂದರೆ ಅದು, ತ್ವಂ ಅಂದರೆ ನೀನು, ಅಸಿ ಅಂದರೆ ಆಗಿದೀಯಾ, ನೀನು ಅದೇ ಆಗಿದೀಯಾ, ಅದೇ ಅಂದರೆ ಪರಬ್ರಹ್ಮನೇ ಆಗಿದೀಯಾ ಅಂತ. ಇದು ಶಿಷ್ಯನಿಗೆ ಅರ್ಥ ಆಗಲ್ಲ. ಬ್ರಹ್ಮ ಅಂದರೆ ಬೃಹತ್ತು, ನಾನು ಇಷ್ಟು ಒಂದು ಕಾಳು ತರಹ, ನನಗೂ ಅವನಿಗೂ ನಾನು ಅವನೇ ಹೇಗಾಗಕ್ಕೆ ಸಾಧ್ಯ? ಇಲ್ಲ ಸಾಧ್ಯನೇ ಇಲ್ಲ ಅಂತನೋ. ಆಗ ಗುರುಗಳು 2ನೇ ವಾಕ್ಯ ಹೇಳ್ತಾರೆ, ಅದು ಲಕ್ಷಣ ವಾಕ್ಯ, ಪ್ರಜ್ಞಾನಂ ಬ್ರಹ್ಮ ಅಂತ. ಇದನ್ನ ಋಗ್ವೇದದ ಐತ್ಯರೀಯ ಉಪನಿಷತ್ತಿನಿಂದ ತಗೊಂಡಿದ್ದಾರೆ.
ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಅರಿವೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಅರಿವಿನ ಸ್ವರೂಪ, ಸಚ್ಚಿತ್ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಇದನ್ನು ಅವನು ಒಪ್ಕೊಳ್ಳಲ್ಲ. ಬ್ರಹ್ಮ ಏನೋ ಸಚ್ಚಿತ್ ಆನಂದ ಸ್ವರೂಪ ಹೌದು, ಅರಿವಿನ ಸ್ವರೂಪ, ಆದ್ರೆ ನಾನು ಹೇಗೆ? ಆಗ ಅವ್ರು ಕೇಳ್ತಾರೆ, ನೀನಿದೀಯಾ ಅಂತ ನಿಂಗೆ ಗೊತ್ತಾ? ಓಹೋ, ಖಂಡಿತ ಗೊತ್ತು, ನಾನಿದ್ದೀನಿ. ಅಂದರೆ ನೀನಿದೀಯಾ, ಅದೇ ಸತ್, ನಿನ್ನ ಇರುವಿಕೆ. ನೀನಿದ್ದೀನಿ ಅಂತ ನಿಂಗೆ ಗೊತ್ತು, ಅದೇ ಅರಿವು, ಚಿತ್, ಅದು ಅಂತಃಪ್ರಜ್ಞೆ. ಅದನ್ನು ಯಾರೂ ಹೇಳ್ಕೊಡ್ಬೇಕಾಗಿಲ್ಲ. ಆದ್ದರಿಂದ ನೀನು ಸತ್ ಚಿತ್ ಆಗಿದೀಯ. ನೀನೇನ್ ಮಾಡಿದೀಯಾ? ಈ ದೇಹ ಮನಸ್ಸು ಬುದ್ಧಿಗಳು, ಬದಲಾಗ್ತಾ ಇರೋ ದೇಹ ಮನಸ್ಸು ಬುದ್ಧಿಗಳು ನಾನು ಅಂತ ತಿಳ್ಕೊಂಡ್ಬಿಟ್ಟು ನೀನು ಆನಂದನ ಕಳ್ಕೊಂಡ್ಬಿಟ್ಟಿದೀಯ. ನೀನು ಬದಲಾಗದೇ ಇರೋ ಸಚ್ಚಿತ್ ಆನಂದ ಸ್ವರೂಪಿ, ನೀನು ಬದಲಾಗದೇ ಇರೋ ಆತ್ಮ, ನಿನ್ನ ಗಮನಿಸ್ತಾ ಇರೋ ಇದನ್ನೆಲ್ಲ, ದೇಹವನ್ನೆಲ್ಲ, ದೇಹ ಮನಸ್ಸು ಬುದ್ಧಿಗಳನ್ನ ಗಮನಿಸ್ತಾ ಇರೋ ಆತ್ಮ ನೀನು ಅಂತ ನೀನು ತಿಳ್ಕೊಂಡಾಗ ನೀನು ಆನಂದ ಸ್ವರೂಪಿನೂ ಆಗ್ತೀಯ ಅಂತ ಹೇಳ್ತಾನೆ. ಆಗ ಅವನಿಗೊಂಚೂರು ನಂಬಿಕೆ ಬರುತ್ತೆ. ಹೌದು, ಸಚ್ಚಿತ್ ಅಂತೂ ನಿಜ. ಈ ಆನಂದ ನಾನು ಪ್ರಯತ್ನ ಪಟ್ಟು ನೋಡಬೇಕು. ದೇಹ ಮನಸ್ಸು ಬುದ್ಧಿ ಅಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ, ಅದನ್ನು ನೋಡ್ಬೇಕು, ಪ್ರಯತ್ನ ಪಡಬೇಕು ಅಂತ ಅನ್ಕೋತಾನೆ. ಈಗ ಗುರುಗಳು ಅವನಿಗೆ ಒಂದು ಅಭ್ಯಾಸ ವಾಕ್ಯ ಹೇಳ್ಕೊಡ್ತಾರೆ. ಅಯಮಾತ್ಮ ಬ್ರಹ್ಮ ಅಂತ. ಅಂದರೆ ಈ ಆತ್ಮ ಬ್ರಹ್ಮ, ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆತ್ಮಸ್ವರೂಪಿ, ಆ ಆತ್ಮ ಬ್ರಹ್ಮನೇ. ಅದನ್ನು ಅವನು ಸಮಾಧಿ ಅಭ್ಯಾಸ ಮಾಡ್ತಾನೆ. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತಾನೆ. ಅದಕ್ಕೆ ನಿಧಿಧ್ಯಾಸ ಅಂತಾರೆ. ನಾನು ಬ್ರಹ್ಮಸ್ವರೂಪಿ ಅಂತ. ಈ ನಾನು ಅನ್ನೋದು ಬೇಕಾದಷ್ಟು ನಾನುಗಳು ಸೇರ್ಕೊಂಡ್ಬಿಟ್ಟಿದೆ ನಮ್ಮ ಮನಸ್ಸಿನಲ್ಲಿ, ಒಂದ ಎರಡ, ಅದೆಲ್ಲ ಅಳಿಸಿ ಹಾಕಬೇಕು, ಕಳೆ ಕಿತ್ತಾಕಬೇಕು. ಅಲ್ಲಿ ಒಂದೇ ಒಂದು ನಾನು ಉಳಿಬೇಕು, ಅದು ನಾನು ಬ್ರಹ್ಮಸ್ವರೂಪಿ ಅನ್ನೋದು. ಈ ಕಳೆ ಕಿತ್ತೋ ಕೆಲಸನ ಸಮಾಧಿ ಅಭ್ಯಾಸ ಮಾಡುತ್ತೆ. ಆಗ ಅವನಿಗೆ ದೃಢ ಆಗುತ್ತೆ. ಆಮೇಲೆ ಇನ್ನೊಂದು ಬ್ರಹ್ಮ ಭಾವ ಅಭ್ಯಾಸ. ಅವನು ಕಣ್ಣು ಮುಚ್ಕೊಂಡು ಕೂತಾಗೇನೋ ಧ್ಯಾನ ಮಾಡ್ತಾನೆ, ಆದರೆ ಕಣ್ಣು ತೆಕ್ಕೊಂಡು ಪ್ರಪಂಚದ ವ್ಯವಹಾರ ಮಾಡ್ತಾ ಇರುವಾಗಲೂ ಅವನು ನಾನು ಬ್ರಹ್ಮಸ್ವರೂಪಿ ಅನ್ನೋ ಅಭ್ಯಾಸ, ಅಂದರೆ ಆ ಜ್ಞಾನ ಅವನಿಗೆ ಇರಬೇಕು. ಅದನ್ನೂ ಅವನು ಅಭ್ಯಾಸ ಮಾಡ್ತಾನೆ. ಈಗ ಅವನಿಗೆ ದೃಢ ಆಗ್ತಾ ಬರುತ್ತೆ, ಹೌದು ನಾನು ಬ್ರಹ್ಮಸ್ವರೂಪಿನೇ ಅಂತ. ಇದರಲ್ಲಿ ಎರಡು ವಿಧ ಹೇಳಿದ್ನಲ್ಲ, ಒಂದು ಸಮಾಧಿ, ಒಂದು ಬ್ರಹ್ಮಭಾವ. ಈಗೇನಾಯ್ತು, ಮಾಡ್ತಾ 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 ಅವನಿಗೆ ಅಭ್ಯಾಸ ಮುಗೀತು, ಅವನಿಗೆ ಜ್ಞಾನ ದೃಢ ಆಯಿತು. ಈಗ ಅವನ ಬಾಯಿಂದ ಒಂದು ವಾಕ್ಯ ಬರುತ್ತೆ, ಅದಕ್ಕೆ ಅನುಭವ ವಾಕ್ಯ ಅಂತಾರೆ. ಇದು 4ನೇ ಮಹಾವಾಕ್ಯ, ಅಹಂ ಬ್ರಹ್ಮಾಸ್ಮಿ ಅಂತಾನೆ. ಈಗ ಇದು ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಿಂದ ತಗೊಂಡಿದ್ದಾರೆ. ಈ ಲಕ್ಷಣ ವಾಕ್ಯನ ಅಥರ್ವಣ ವೇದದ ಮಾಂಡುಕ್ಯ ಉಪನಿಷತ್ತಿನಿಂದ ತಗೊಂಡಿದ್ದಾರೆ. ನಾನು ಅದನ್ನು ಹೇಳೋದು ಮತ್ತೆ. ಇವಾಗ ಅವನಿಗೆ ನಾನು ಅಪರೋಕ್ಷಾನುಭೂತಿ ಆಗೋಗಿದೆ, ನಾನು ಬ್ರಹ್ಮಸ್ವರೂಪಿ ಅಂತ ಗೊತ್ತು, ನಾನು ಬ್ರಹ್ಮಸ್ವರೂಪಿ. ಈಗ ಅವನಿಗೆ ಎಲ್ಲ ನೋಡಿದ್ರೂ ಬ್ರಹ್ಮನೇ ಕಾಣಿಸ್ತಾನೆ. ಅವನಿಗೆ ಚರಾಚರ ವಸ್ತುಗಳು ಪ್ರಪಂಚದಲ್ಲಿರೋದು ಎಲ್ಲಾನು ಬ್ರಹ್ಮಸ್ವರೂಪ, ಇರೋದು ಒಂದೇ ಪರಬ್ರಹ್ಮ, ಇನ್ನೇನೂ ಇಲ್ಲ ಅಂತ ಅವನಿಗೆ ಅರಿವಾಗುತ್ತೆ. ಅವನಿಗೆ ಆನಂದಕ್ಕೆ ಪಾರವೇ ಇಲ್ಲ. ಈಗ ಅವನು ಆತ್ಮಜ್ಞಾನಿ ಆಗಿದ್ದಾನೆ, ಜೀವನ್ ಮುಕ್ತ ಆಗಿದ್ದಾನೆ. ಅವನೇನು ಹೇಳ್ತಾನೆ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಹೇಳ್ತಾನೆ. ಇದನ್ನು ಕೂಡ ಚಾಂಡೂಕ್ಯ ಉಪನಿಷತ್ತಿನಿಂದನೇ ತಗೊಂಡಿದ್ದಾರೆ. ಹೀಗೆ ಅವನು ಗುರುವಿನ ಮೂಲಕ ಈ ಮಹಾವಾಕ್ಯಗಳನ್ನ ಅರ್ಥ ಮಾಡಿಕೊಂಡು ಅವನು ಆತ್ಮಜ್ಞಾನವನ್ನು ಸಂಪಾದಿಸಿ ಅಲ್ಲಿಗೆ ಮುಕ್ತನಾಗ್ತಾನೆ. ಈ ಮಹಾವಾಕ್ಯಗಳನ್ನು ನಮಗಾಗಿ ಕರುಣಿಸಿದ ಆಚಾರ್ಯರಿಗೆ ವಂದನೆಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು. ಎಷ್ಟಾಯಿತು ಸಮಯ? 7 ನಿಮಿಷ. 7 ನಿಮಿಷ ಒಂದು 10 ಸೆಕೆಂಡ್ ಅಷ್ಟೇ. ಥ್ಯಾಂಕ್ ಯು. ಈಗ ಮುಂದೆ ರಜಿತಾ ಅವರು ತತ್ವಂ ಅಸಿ ಅದರ ಬಗ್ಗೆ ಮಾತಾಡ್ತಾರೆ. 7 ನಿಮಿಷಗಳು. ನೀವೇ ನೋಡ್ಕೋತೀರಲ್ಲ ಗಂಗಾ? ನೋಡ್ಕೋತೀರಾ? ನೋಡ್ತೀನಿ. ನಿಮ್ದನ್ನ ರಜಿತಾ ನೋಡ್ಕೋತಾರೆ. ಓಕೆ, ಶುರು ಮಾಡಿ. ಹರಿ ಓಂ.
ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ನಮನಗಳು. ಇಂದು ನನಗೆ ಕೊಟ್ಟಿರುವಂತಹ ಟಾಪಿಕ್ ತತ್ವಮಸಿ ರುಕ್ಷಿ ಅಂತ. ಪುಸ್ತಕ ತಗೋ. ಸೊ ಇದನ್ನ ನಾನು ಒಂದು PPT ಮುಖಾಂತರ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಮೇಡಮ್, ರುಕ್ಷಿ ಶೇರ್ ಪುಸ್ತಕ ಮಾಡಕ್ ತಗೋ. ಪರ್ಮಿಷನ್ ಇದೆಯಾ? ಹೇಗೆ ಪರ್ಮಿಷನ್ ಶೇರ್ ಕೊಡೋದು? ಮಾಡಕ್ ಆಗತ್ತಾ ಮೇಡಮ್? ಹೇಗೆ ಪರ್ಮಿಷನ್ ಕೊಡೋದು? ನಾನು ಇಲ್ಲಿ ಹೋಸ್ಟ್ ಕೋ ಹೋಸ್ಟ್ ಎಲ್ಲ ಮಾಡಕ್ಕಾಗಲ್ವಲ್ಲ. ಆಗ್ತಾ ಇದೆ ಬಿಡಿ, ಶೇರ್ ಮಾಡಕ್ ಆಗ್ತಾ ಇದೆಯಾ? ಓಕೆ. ಸರಿ ರುಕ್ಷಿ, ನಂಗೆ ಗೊತ್ತಿಲ್ಲಮ್ಮ. ದಯವಿಟ್ಟು ನೀನು ಓದಲ್ವಾ? ಬೈಸ್ಕೊಳಕ್ಕೆ ಏನ್ ಮಾಡ್ಬೇಕು ಅದು ಮಾಡ್ತೀಯ ಬಿಡು. ಓದಲ್ಲ ಬಿಡು. ಈಗೇನೋ ಬರ್ತಾ ಇದೆ. ಅಲ್ಲ, ಏನ್ ತೊಂದರೆ ಇಲ್ಲ, ಮಾಡಿ ಮಾಡಿ ಅದು ಆಮೇಲೆ ಹೋಗುತ್ತೆ. ಹೋಗತ್ತಾ? ಕಾಣಿಸ್ತಾ ಇದೆಯಾ ಮೇಡಮ್ ಈಗ? ಹಾ, ಸ್ಕ್ರೀನು ಕಾಣಿಸ್ತಾ ಇದೆ. ಇನ್ನು ನೀವು ಏನ್ ತೋರಿಸ್ಬೇಕು ಅಂತೀರೋ ಅದಿನ್ನೂ ಬಂದಿಲ್ಲ. ಹಾ. ಅಲ್ಲ, PPT ಕಾಣಿಸ್ತಾ ಇದೆಯಾ? ಹೌದು, ನಿಮ್ದು ಪ್ರೆಸೆಂಟ್ ಮಾಡಿರೋ ಇದು ಸ್ಕ್ರೀನ್ ಬಂದಿದೆ. ಬಂದಿದ್ಯಾ? ಆದ್ರೆ ಅದ್ರಲ್ಲಿ ಏನ್ ತೋರಿಸ್ತಿದ್ದೀರಾ ಅದಿನ್ನೂ ಬಂದಿಲ್ಲ. ಓಕೆ. ರುಕ್ಷಿ ತಗೋಮ್ಮ. ಮೇಡಮ್, ಈಗ್ಲಿಂದ ಟೈಮ್ ಶುರು ಮಾಡಕ್ಕಾಗತ್ತಾ? ಇದೊಂಚೂರು ಅಡ್ಜಸ್ಟ್ಮೆಂಟ್ ಹಾಗೆ ಮಾಡಿ ಮೇಡಮ್. ಓಕೆ, ಸ್ಟಾರ್ಟ್ ಮಾಡ್ಲಾ? ಹಾ ಸರ್, ಸ್ಟಾರ್ಟ್ ಮಾಡಿ. ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ನಮನಗಳು. ಇಂದು ನಾನು ತತ್ವಮಸಿ, ಮೊದಲೇ ಉಮಾ ಮೇಡಮ್ ಹೇಳ್ದಂಗೆ ಚಾಂದೋಗ್ಯ ಉಪನಿಷತ್ನ ಸಾಮವೇದದ ಇಂದ ನಮಗೆ ಈ ವಾಕ್ಯವನ್ನ, ಮಹಾವಾಕ್ಯವನ್ನ ಆರಿಸ್ಕೊಳ್ಳಲಾಗಿದೆ. ಸೊ ಇಲ್ಲಿ ನಾನು ಕಥೆ ಮುಖಾಂತರ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಒಂದು ಮೋತಿ ಅಂತ ಒಂದು ನಾಯಿ ಮರಿ ಇರುತ್ತೆ. ಆ ನಾಯಿ ಮರಿ ಯಜಮಾನನ ಜೊತೆ ಇದ್ದಾಗ, ಯಜಮಾನನ ಮನೆಯಲ್ಲಿ ಅದನ್ನ ಯಜಮಾನ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಟೈಮ್ಗೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾನೆ. ಒಂದಿನ ಯಜಮಾನ ಪಕ್ಕದ ಊರಿಗೆ ಹೋಗ್ತಾನೆ. ಆಗ ಆ ನಾಯಿಗೆ ಆವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಟ್ಟೆಗೆ ಹಾಕಿ ಹೋಗಿರ್ತಾನೆ ಊಟ. ಮಾರನೇ ದಿನ ಏನೋ ಕಾರಣಾಂತರಗಳಿಂದ ಯಜಮಾನನ್ಗೆ ವಾಪಸ್ ಬರೋದಕ್ಕೆ ಆಗೋದಿಲ್ಲ. ಆಗ ನಾಯಿ ಮರಿ ಏನ್ ಮಾಡತ್ತೆ, ಆಸೆಗೋ ಇಂದ್ರಿಯ ಅದಕ್ಕೆ ಹಶ್ವಾಗಿ ಹೋಗತ್ತಲ್ಲ. ಸೊ ಅಲ್ಲೇ ಮನೇಲೆ ಇದ್ದಿದ್ದ ಕೋಳಿ ಮರಿನ ತಿಂದ್ಬಿಡುತ್ತೆ. ಅದಕ್ಕೆ ವಾಪಸ್ ಯಜಮಾನ ಬಂದು, ಯಜಮಾನ ತುಂಬಾನೇ ಕೋಪ ಮಾಡ್ಕೊಂಡು, ಪಕ್ಕದ ಮನೆಗೆ ಹೋಗಿದ್ದಿದ್ರೆ ಊಟ ಹಾಕ್ತಿರ್ಲಿಲ್ವಾ, ಯಾಕೆ ನಮ್ಮ ಕೋಳಿನೇ ತಿಂದೆ ನೀನು ಅಂತ ಬೈದ್ ಬಿಡ್ತಾರೆ. ಅದಕ್ಕೆ ಈ ನಾಯಿ ಮರಿ ಏನ್ ಮಾಡುತ್ತೆ, ಬೇಜಾರ್ ಮಾಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾನೆ ಯಜಮಾನ. ಅವನು ಕೋಪದಲ್ಲಿ ಕೋಲ್ ತಗೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಈ ನಾಯಿ ಮೋತಿಗೆ ಬೇಜಾರಾಗ್ಬಿಟ್ಟು ಕಾಡಿಗೆ ಹೊಟ್ಟೋಗ್ತಾನೆ. ಆ ಊರದ ಪಕ್ಕದಲ್ಲೇ ಒಂದು ಕಾಡಿರುತ್ತೆ, ಕಾಡಿಗೆ ಹೊಟ್ಟೋಗ್ತಾನೆ. ಆ ಕಾಡಲ್ಲಿ ಬೆಳಗ್ಗೆ ಹೊತ್ತು ತುಂಬಾ ಚೆನ್ನಾಗಿರುತ್ತೆ. ಆಹಾ, ನೋಡಿದ್ರ ನನ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಇಲ್ಲೇ ಆರಾಮಾಗಿರ್ತೀನಪ್ಪ ಅಂತಾನೆ ಅನ್ಕೋತಾನೆ. ಆಮೇಲೆ ಒಂದು ಮೊಲ ಬರುತ್ತೆ, ಮೊಲನ್ ತಿಂದ್ಬಿಡ್ತಾನೆ. ಅಲ್ಲೇ ಪಕ್ಕದಲ್ಲಿ ಒಂದು ಸರೋವರ ಇರುತ್ತೆ, ಹೋಗಿ ನೀರು ಕುಡಿದ್ಬಿಡ್ತಾನೆ. ಆಯಾಗಿದೆ ನನ್ಗೆ ಅಂತ ಅನ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ. ರಾತ್ರಿ ಆಗತ್ತೆ. ರಾತ್ರಿ ಆದ ತಕ್ಷಣ ಕಾಡಲ್ಲಿ ಎಲ್ಲ ಮೃಗಗಳು ಆಚೆ ಬರುತ್ತಲ್ಲ, ಕರಡಿ, ಚಿರತೆ, ಉಲ್ಫ್, ನರಿ ಎಲ್ಲ. ಆಗ ಅದಕ್ಕೆ ಭಯ ಎತ್ಕೊಳಕ್ ಶುರು ಮಾಡುತ್ತೆ. ಮರದ ಮೇಲಿಂದ ಹೆಬ್ಬಾವು ಬರುತ್ತೆ. ಹೆಬ್ಬಾವು ನೋಡಿ ಹೆದರ್ಕೋತಾನೆ. ಇದನ್ನ ನೋಡಿ ಉಲ್ಫ್ ಸೌಂಡ್ ಕೇಳಿಸ್ಕೊಂಡು ಹೆದರ್ಕೋತಾನೆ. ಹೆದ್ರಿ ಕೊನೆಗೆ ಓಡಿ ಹೋಗ್ಬಿಟ್ಟು ಊರೊಳಗೆ ಸೇರ್ಕೊಂಡ್ಬಿಟ್ಟು ಯಜಮಾನ ಹತ್ರ ಹೋಗ್ತಾನೆ. ಯಜಮಾನ ಅದನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡು ಊಟ ಕೊಡೋದು ಅದನ್ನೆಲ್ಲ ಮಾಡ್ತಾರೆ. ಸೊ ಈ ಕಥೆಯಿಂದ ನಾವು ಕಲಿಯೋದೇನಂದ್ರೆ, ಇಗ್ನೋರೆನ್ಸ್, ಅಜ್ಞಾನದಿಂದ ನಮಗೆ ಈ ಮೋತಿ ಹೇಗೆ, ನಾಯಿ ಮರಿ ಹೇಗೆ ಸಫರ್ ಆಯ್ತೋ ಹಾಗೆ ನಾವು ಸಫರ್ ಆಗ್ತೀವಿ. ಆದ್ರೆ ಸರಿಯಾದ ಜ್ಞಾನದಿಂದ, ಗುರುವಿನ ಮುಖಾಂತರ ಈಗ ಮಹಾವಾಕ್ಯ ನಾವು ಏನ್ ತಿಳ್ಕೊತೀವೋ ಆ ತರ ಸರಿಯಾದ ಜ್ಞಾನ ತಿಳ್ಕೊಂಡಾಗ ನಮಗೆ ಮುಕ್ತಿ ಸಿಗತ್ತೆ ಅಂತ. ಸೊ ಇಲ್ಲಿ
ಮಹಾವಾಕ್ಯ ಅನ್ನೋದು ಯಾಕೆ ಬೇಕು ಅಂತಂದ್ರೆ ನಮ್ಮ ಮುಕ್ತಿಗಾಗಿ. ಈ ಪ್ರಾಬ್ಲಮ್ಸ್ ಮೋತಿಗೆ ಹೇಗೆ ತೊಂದರೆ ಆಯ್ತೋ ಹೊರಗಡೆ ಕಾಡಲ್ಲಿ ಹೋದಾಗ, ಹಾಗೆ ನಾವು ಸಂಸಾರದಲ್ಲಿ ಬಂದಾಗ ನಮ್ಗೆ ತೊಂದರೆಗಳಾಗ್ತಾ ಇರುತ್ತೆ. ಇದಕ್ಕೆ ನಾವು ಆದ್ರೆ ನಾವು prayer ಮಾಡ್ಬೇಕಾ? ಭ್ರಮೆಯಲ್ಲಿದ್ದಾಗ, ಅದೇ ನಾವು ಗುರುವಿನ ಉಪದೇಶದಿಂದ ಅವ ನಿಂಗದು ಏನು ಜ್ಞಾನವನ್ನ disturb ಆಗಲ್ಲ. ಪಡ್ಕೊಂಡಾಗ, ಉಪದೇಶ ವಾಕ್ಯಗಳು ಅಥವಾ ಮಹಾವಾಕ್ಯಗಳಿಂದ, ಉಪನಿಷತ್ತುಗಳಲ್ಲಿರುವಂತಹ ಮಹಾವಾಕ್ಯಗಳಿಂದ ಜ್ಞಾನ ಪಡ್ಕೊಂಡಾಗ ನಾವು ಜೀವನ್ಮುಕ್ತರಾಗಿ ಓದ್ತಾ ಇರೋ ಸಾಧ್ಯ. ಬರ್ತಾನವನು. ಸೊ ಇಲ್ಲಿ ಮಹಾವಾಕ್ಯ ಅಂದ್ರೆ ಏನು Social studies ಅಂತ repeat ಉಮಾ ಮಾಡಮ್ಮ, ಮೇಡಮ್ ಆಲ್ರೆಡಿ ನೆನ್ನೆದು. ಹೇಳಿದ್ದಾರೆ. ನಮ್ಮ ಜೀವಾತ್ಮ ನೆನ್ನೆ ಮತ್ತೆ ಓದಿದ್ದನ್ನ repeat ಪರಮಾತ್ಮ ಮಾಡು. ಏನ್ ಏಕತ್ವ ಬರ್ಕೊತಿದ್ಯಾ ನೀನು? ಅನ್ನ ಅರಿವು ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ವಾಕ್ಯಗಳೇ ಮಹಾವಾಕ್ಯ. ಆ ಮಹಾವಾಕ್ಯಗಳನ್ನ ನಾವು ಯಾರಿಗೆ ಹೇಳ್ತಾ ಇದೀವಿ? ಈ ದೇಹಕ್ಕೆ ಹೇಳ್ತೀವ, ಮನಸ್ಸಿಗೆ ಹೇಳ್ತೀವ, ಅಥವಾ ಬುದ್ಧಿಗೆ ಹೇಳ್ತೀವ? ಈ ಮಹಾವಾಕ್ಯವನ್ನ ನಾವು ಜೀವಾತ್ಮಕ್ಕೆ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಆಲ್ರೆಡಿ ಉಮಾ ಮೇಡಮ್ ಹೇಳ್ದಂಗೆ 4 ವೇದಗಳಿಂದ ಸಮ್ಮರಿ, ವೇದದ ಸಾರ, ವೇದಗಳ ಸಾರ ಉಪನಿಷತ್ತಲ್ಲಿದೆ. ಉಪನಿಷತ್ ಮತ್ತೆ ಭಗವದ್ಗೀತೆಯಲ್ಲಿದೆ. ಆ ಉಪನಿಷತ್ತುಗಳ ಸಾರನೇ ಮಹಾವಾಕ್ಯದಲ್ಲಿದೆ. ಸೊ ಈ ಮಹಾವಾಕ್ಯಗಳನ್ನು ಈ ಜೀವಾತ್ಮ ಗುರುವಿನ ಮುಖಾಂತರ ತಿಳಿದು ಜೀವನ್ಮುಕ್ತನಾಗೋಕ್ಕೆ ಸಹಾಯ ಆಗುತ್ತೆ. ಮತ್ತೆ ಇಲ್ಲಿ ನಮ್ಮ ಈ ತತ್ವಮಸಿ ಅನ್ನೋದು ಎಲ್ಲಿ ಬಂದಿದೆ ಅಂತ ಆಲ್ರೆಡಿ ಫಸ್ಟ್ ಹೇಳಿದೆ, ಚಾಂದೋಗ್ಯ ಉಪನಿಷತ್ತಲ್ಲಿ. ಇಲ್ಲಿ ಒಂದು ಕಥೆ ಬರುತ್ತೆ. ಉದ್ದಾಲಕ ಅಂತ ತಂದೆ ಮತ್ತೆ ಶ್ವೇತಕೇತು ಅವ್ರ ಮಗ. ಶ್ವೇತಕೇತು ಆಶ್ರಮಕ್ಕೆ ಹೋಗಿ ಎಲ್ಲ ವಿದ್ಯೆಗಳನ್ನ ಅಧ್ಯಯನ ಮಾಡ್ಕೊಂಡು ಬರ್ತಾನೆ. ತಂದೆ ಕೇಳ್ತಾನೆ, ಏನು ನೀನು ಎಲ್ಲ ಕಲ್ತಿದ್ಯಪ್ಪ ಅಂತ ಕೇಳ್ತಾನೆ. ಆಗ ಹ್ಞೂ ಅಪ್ಪ ಎಲ್ಲ ಕಲ್ತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅವನಲ್ಲಿ ಅಹಂಕಾರ ಇರುತ್ತೆ. ಸೊ ವಿದ್ಯಾ ದದಾತಿ ವಿನಯಂ ಅಂತ ಅವಾಗ ತಂದೆ ಗೊತ್ತಾಗೋಗ್ಬಿಡುತ್ತೆ, ಇವನೇನು ಕಲ್ತಿರಲ್ಲ ಸರಿಯಾಗಿ ಅಂತ. ಸೊ ತಂದೆ ಪ್ರಶ್ನೆ ಕೇಳ್ತಾರೆ, ನೀನು ಯಾವುದನ್ನ ತಿಳಿದ್ರೆ ಎಲ್ಲವನ್ನೂ ತಿಳಿದಂಗಾಗತ್ತೆ ಅಂತ ಕೇಳ್ತಾನೆ. ಆಗ ಶ್ವೇತಕೇತು ಶಿಷ್ಯನಾಗಿ ತಂದೆಯಿಂದ ಅದನ್ನ ಕಲಿತಾನೆ. ಸೊ ಆ ತಂದೆ ಒಂದೊಂದೇ ಹೇಳ್ತಾ ಇರ್ತಾನೆ. ನೀನು ಈಗ ಎಕ್ಸಾಂಪಲ್ ಒಂದೊಂದೇ ಉದಾಹರಣೆ ತಗೊಂಡು, ಬಂಗಾರದ ಒಡವೆಗಳನ್ನ ತಗೊಂಡಾಗ ಬಂಗಾರದ ಒಡವೆ, ಖಡ್ಗ, ಸರ ಎಲ್ಲದರ ಹಿಂದೆ ಮೂಲ ವಸ್ತು ಯಾವುದು ಅಂತ ಕೇಳ್ತಾರೆ. ಬಂಗಾರ ಅಂತ. ಬಂಗಾರ ಒಂದನ್ನ ತಿಳ್ಕೊಂಡ್ರೆ ನೀನು ಎಲ್ಲ ತಿಳ್ಕೊಂಡಂಗೆ ಅಂತ ಹೇಳ್ತಾರೆ. ಅದೇ ರೀತಿ ಮಡಿಕೆ, ಜಗ್ಗು ಮತ್ತೆ ಈ ಬಾಣ್ಲೆ ತರ ಮಣ್ಣಿಂದ ಮಾಡಿರೋ ಎಲ್ಲ ಪದಾರ್ಥಗಳನ್ನ ತಗೊಂಡು ಇದನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ ನೀನು ಅದರ ಮೂಲ ವಸ್ತುವನ್ನ ತಿಳ್ಕೋಬೇಕು. ಅದೇ ರೀತಿ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು, ಚರ ಅಚರ ವಸ್ತುಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಹಕ್ಕಿ, ಮರ, ಎಲ್ಲದಕ್ಕೂ ಮೂಲ ವಸ್ತು ಯಾವುದು? ಬ್ರಹ್ಮ ಅಂತ ಹೇಳಿ. ಸೊ ಈ ತರ ಈ ಉಪದೇಶ ವಾಕ್ಯವನ್ನ, ಇದನ್ನ ಉಪದೇಶ ವಾಕ್ಯ ಅಂತ ಹೇಳ್ತಾರೆ. ಇದನ್ನ 9 ಬಾರಿ ಹೇಳ್ತಾರೆ. ಹೀಗೆ 9 ಬಾರಿ ಉದಾಹರಣೆಗಳನ್ನ ಕೊಟ್ಟು ಜಾಯಿನ್ ಆಗಿಲ್ಲ. ಸೊ ಏನಾಗತ್ತೆ, ಉದಾಹರಣೆ ಮೂಲಕ ನಾವು ತಿಳ್ಕೊಂಡಾಗ ಭ್ರಮೆಯಿಂದ ನಾವು ಸಂಸಾರದಲ್ಲಿರ್ತೇವೆ. ಸಂಸಾರದಲ್ಲಿ ಇಟ್ಕೊಂಡು ಗುರುವಿನ ಮುಖಾಂತರ ನಾವು ವೇದಾಂತ ವಾಕ್ಯಗಳನ್ನ ಕಲಿತಾಗ ಮಹಾವಾಕ್ಯ ತತ್ವಮಸಿ ಅಂತ ಅನ್ನೋ ಒಂದು ವಾಕ್ಯವನ್ನ, ತತ್ ಅಂದ್ರೆ ಏನು, ಈ ಹಿಂದಿನ ಸ್ಲೈಡ್ ಅಲ್ಲಿ ತತ್ ಅಂದ್ರೆ ಬ್ರಹ್ಮನ್, ತ್ವಂ ಅಂದ್ರೆ ನೀನೇ ಬ್ರಹ್ಮನ್ ಅಂತ ಹೇಳಿದ. ಸೊ ಹೀಗೆ ಗುರುವಿನ ಮುಖಾಂತರ ನಮಗೆ ಉಪದೇಶ ಆದಾಗ ನಾವು ಇದೆಲ್ಲ ಬ್ರಹ್ಮನ್ ಅನ್ನುವ ಅರಿವಿನಲ್ಲಿ ಬದುಕಲು ಸಾಧ್ಯ ಆಗುತ್ತೆ. ಆಗ ನಮಗೆ ಗಳು ನಮ್ಮಲ್ಲಿ ಮೂಡಿ ಬರುತ್ತೆ. ಸೊ ಫಿಯರ್ಲೆಸ್ನೆಸ್ ಅಂದ್ರೆ ಅಭಯ, ಬ್ರಹ್ಮನ ಲಕ್ಷಣಗಳು ನಮ್ಮಲ್ಲಿ ಮೂಡುವೆ. ಎಷ್ಟು ನಿಮಿಷ ಆಯ್ತಪ್ಪ? 7 ನಿಮಿಷ. ಓಕೆ. ಸೆಲ್ಫ್ ಎವ್ಯಾಲ್ಯೂಷನ್ ಏನು ಮಾಡ್ಕೋತೀರಾ ರಜಿತಾ? ಹಾ ಮೇಡಮ್. ತತ್ವಮಸಿ ಅನ್ನೋ ವಾಕ್ಯದ ಬಗ್ಗೆ ಒಂದು ಸ್ಟೋರಿ ಮುಖಾಂತರ ಹೇಳಬೇಕು ಅಂತ ಆಸೆ ಇತ್ತು. ಸೊ ಸ್ಟೋರಿಯಲ್ಲಿ ನಾನು ಅದೇ ಸಂಸಾರಕ್ಕೆ ಹೆಂಗೆ ಸಿಕ್ಕಾಕೋತೀವಿ, ಸಫರಿಂಗ್ ಏನಿರುತ್ತೆ ಅನ್ನ ತೋರಿಸಿ, ನಾವು ಹಾಗೆ ಈ ಒಂದೊಂದೇ ಹೇಗೆ ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ, ಚಾಲೆಂಜಸ್ಸು
ಅನ್ನೋದ್ರ ಮುಖಾಂತರ ಮೋಸ್ಟ್ಲಿ ಅರ್ಥ ಆಗಿದೆ ಅನ್ಸುತ್ತೆ. ನನ್ಗಂತೂ ಒಂದ್ ಸ್ವಲ್ಪ ಕ್ಲಾರಿಟಿ ಬಂತು ತತ್ವಮಸಿ. ಮತ್ತೆ ಗುರುಜಿ ಹೇಳಿದ ಹಾಗೆ ಎಕ್ಸಾಂಪಲ್ಸ್ ಗುರುಜಿ ಮಹಾವಾಕ್ಯದ ಟಾಕ್ ಇಂದ ತಗೊಂಡೆ, ಬಂಗಾರ ಮತ್ತೆ ಮಣ್ಣಿನ ಮಡಿಕೆ ಅವೆಲ್ಲ. ಸೊ ಅಷ್ಟೇ, ನೀವೇ ಹೇಳ್ಬೇಕು ಮೇಡಮ್ ಫೀಡ್ಬ್ಯಾಕ್. ಒಂದು PPT ಬರ್ಲಿಲ್ಲ ಏನು? PPT ಬರಲಿಲ್ಲ. ಹೌದಾ? ಬರೀ ಬ್ಲಾಂಕ್ ಇತ್ತು. ಬ್ಲ್ಯಾಂಕ್ ಇತ್ತು, ಅದರಲ್ಲಿ ಏನು ಕಥೆನೇ ನೀವು ತೋರಿಸ್ತಾ ಇದ್ರಾ? ಕಥೆ ಆಮೇಲೆ ಇದನ್ನು ಮಾಡಿದ್ದೆ ಮೇಡಮ್. ಬರ್ಲಿಲ್ವಾ? ಬರ್ಲಿಲ್ಲ, ಬರೀ ಸ್ಕ್ರೀನ್ ಬಂತು, ಸ್ಕ್ರೀನ್ ಒಳಗಡೆ ಅದು ಬರ್ಲಿಲ್ಲ. ಯಾವ್ದು ಬಂದೇ ಇಲ್ಲ. ರಚಿತಾ PPT ಏನು ಕಾಣಿಸ್ಲಿಲ್ಲ. ಹೌದಾ? ಒಂದೆರಡು ನಿಮಿಷ ಇರಿ. ಇವಾಗ ಈಗ ಅಯ್ಯೋ ನೋಡಿ ನಾನು ಮಿಸ್ಟೇಕ್ ಮಾಡಿದೆ. ಅಲ್ಲ ಮತ್ತೆ ಈಗ ನೋಡಿ, ಡಿಸ್ಟರ್ಬ್ ಈಗ ಆಗುತ್ತೆ ಅಂತ. ಹೇಳ್ಬೇಕಾಗಿತ್ತು ನೀವು ಪಾಪ. ಇರಿ ತೋರಿಸಿ. ಈಗ ಕಾಣಿಸ್ತಿದ್ಯಾ? ಈಗ ಕಾಣಿಸ್ತಿದೆ. ಕಾಣಿಸ್ತಾ ಇದೆಯಾ? ಹರಿ ಓಂ, ಥ್ಯಾಂಕ್ ಯು. ಕಾಣಿಸ್ತಾ ಇದೆ ಮೇಡಮ್ ಆಗ್ಲೇ ಆಕ್ಚುಲಿ. ಸೊ ನಾನು ಅದಕ್ಕೆ ನಿಮ್ಗೂ ಕಾಣಿಸ್ತಾ ಇರ್ಬೇಕು ಅನ್ಕೊಂಡು ನಾನು ಮುಂದುವರ್ಸ್ಕೊಂಡು ಹಾಗೆ ಹೋದೆ. ಅಂದ್ರೆ ನೀವು ಹೇಳಿದ್ದನ್ನ ಇದ್ರಲ್ಲೂ ಇದು ಮಾಡಿದೀರಾ ಅಷ್ಟೇ? ಸೇಮ್ ನೋಡಿ, ಇದೆ ಸೇಮ್. ಅದ್ರ ಮುಖಾಂತರ ತೋರ್ಸಿದ್ರೆ ಈಸಿ ಆಗತ್ತೆ ಅನ್ಕೊಂಡೆ. ನೋಡಿ, ಇದು ಫಸ್ಟ್ ಸ್ಲೈಡ್. ಸೊ ಯಾವ ಉಪನಿಷತ್ತಿಂದ ಎಲ್ಲಿಂದ ತಗೊಂಡಿದೆ ಅಂತ. ಇದು ಆ ಕಥೆ, ಮೋತಿ ಅನ್ನೋ ಕಥೆ ಕಾಣಿಸ್ತಾ ಇಲ್ಲ. ಫಸ್ಟ್ ಸ್ಕ್ರೀನ್ ಇದೆ ಅಷ್ಟೇ. ಸ್ಲೈಡ್. ಓಕೆ. ಮೋಸ್ಟ್ಲಿ ಎಂಟೈರ್ ಸ್ಕ್ರೀನ್ ಮಾಡಿದಾಗ ಬರ್ತಿಲ್ಲ ಅನ್ಸುತ್ತೆ. ಇವಾಗ ಅದೇ ಒಂದೊಂದೇ ಪೇಜ್ ಇವಾಗ ಬರ್ತಾ ಇದೆ. ಅದೇ ಆಕ್ಚುಲ್ ನಾನು ಇದನ್ನ ಪ್ಲೇ ಮಾಡ್ಕೊಂಡೆ ಹೇಳ್ತಿದ್ದೆ. ಇದು ಅದು ಗುರುಜಿದು ಎಕ್ಸಾಂಪಲ್ಸ್ ತಗೊಂಡು. ಅಂದ್ರೆ ನಮ್ಮ ಮಧ್ಯೆ ಹೇಳಿದ್ರೆ ಮತ್ತೆ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಲಿಲ್ಲ. ಓಕೆ. ಸೊ ಈ ಸ್ಲೈಡ್ಸ್ ಮಾಡಿದೆ. ಮತ್ತೆ ಅದೇ ಸ್ಲೈಡ್ಸ್ ಮುಖಾಂತರ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ, ಇನ್ನೂ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ನಾವು ಇಮ್ಯಾಜಿನ್ ಮಾಡ್ಕೋತೀವಲ್ಲ, ಭ್ರಮೆಯಲ್ಲಿ ನಾವು ಹಾವನ್ನ ಹಗ್ಗ ಅನ್ಕೊಂಡಿರ್ತೀವಿ, ಆಮೇಲೆ ಆಕಾಶ ನೀಲಿ ಬಣ್ಣದ್ದು ಅಂತ ಅನ್ಕೊಂಡಿರ್ತೀವಿ, ಆ ತರ. ಸೊ ಬೇಗ ಜಾಸ್ತಿ ಕಾನ್ಸೆಪ್ಟ್ಸ್ ನ ಕಡಿಮೆ ಟೈಮಲ್ಲಿ ಹೇಳ್ಬೋದು ಅಂತ ನಾನು ಸ್ಲೈಡ್ಸ್ ಮಾಡಿದೆ. ಸೊ ಅದೇ ಒಂದ್ 4-5 ಸ್ಲೈಡ್ ಮಾಡಿದೀನಿ. ಕಾಣಿಸ್ತಲ್ವಾ ಮೇಡಮ್? ಈಗ ಕಾಣಿಸ್ತು. ಈಗ ಕಾಣಿಸ್ತಮ್ಮ, ಚೆನ್ನಾಗಿತ್ತು. ನೈಸ್. ಓಕೆ. ಅದೇ ಇಲ್ಲಿ ಈ ಸ್ಲೈಡ್ ನನಗೆ ತುಂಬಾ ಇಷ್ಟ ಆಯ್ತು. ಮೂಲ ವಸ್ತು ಗೋಲ್ಡ್. ಗುರುಜಿ ಹೇಳಿದ್ದೆ ಆ ಟಾಕ್ ಅಲ್ಲಿ, ಬಂಗಾರನೇ ಮೂಲ ವಸ್ತು ಅಂತ ತಿಳ್ಕೊಬೇಕು. ಹಾಗೆ ಮಣ್ಣೇ ಮೂಲ ವಸ್ತು. ಇದೇ ತರನೇ ಪ್ರಪಂಚನೇ ಬ್ರಹ್ಮನ್ನೇ ಮೂಲ ವಸ್ತು ಪ್ರಪಂಚಕ್ಕೆ ಅಂತ ತಿಳ್ಕೊಂಡು ನಾವು ಆ ಮಹಾವಾಕ್ಯವನ್ನ ಉಪದೇಶ ವಾಕ್ಯವಾಗಿ ಅರ್ಥ ಮಾಡ್ಕೋಬೇಕು ಅಂತ ಗುರುಜಿ ಹೇಳಿದ್ದು ವಿಡಿಯೋ ಅಲ್ಲಿ. ಅದನ್ನ ನಾನು ಪಿಕ್ಚರೈಸ್ ಅಲ್ಲಿ ಯಾವ್ಯಾವ್ದು ಹಾಕ್ಬೋದು ಅಂತ ಮಾಡಿದೆ. ಸೊ ಅದು ನನ್ಗೆ ಒಂಥರ ಖುಷಿ ಕೊಡ್ತು. ಓಕೆ, ಥ್ಯಾಂಕ್ ಯು. ನೈಸ್ ರಚಿತಾ. ಥ್ಯಾಂಕ್ ಯು ಮೇಡಮ್. ಈಗ ವಾಸುಕಿ ಬಂದಿಲ್ಲ, ಅದರಿಂದ ನೆಕ್ಸ್ಟು ಕಲ್ಯಾಣಿಯವರು ಅಯಮಾತ್ಮ ಬ್ರಹ್ಮ ಅದ್ರ ಬಗ್ಗೆ ಮಾತಾಡ. ನಿಮ್ದು ಮ್ಯೂಟ್ ಆಗಿದೆ. ವಾಸುಕಿ ಮಾತಾಡ್ಬೇಕಿತ್ತು, ವಾಸುಕಿ ಬಂದಿಲ್ಲ. ಕಲ್ಯಾಣಿಯವರು ಮಾತಾಡ್ತಾರೆ. ಅಯಮಾತ್ಮ ಬ್ರಹ್ಮ ಅದು ರಜಿತಾ, ನೀವು ನೋಡ್ಕೊಳಕ್ಕಾಗತ್ತಾ ಟೈಮು? ನೋಡ್ಕೋತೀನಿ ಮೇಡಮ್. ಓಕೆ. ಹರಿ ಓಂ. ಗುರುಗಳಾದ ನರಸಿಂಹ ಪ್ರಭುಜಿ ಅವ್ರಿಗೂ ಎಲ್ಲ ಆತ್ಮಜಗಳಿಗೂ ಅಷ್ಟಾಂಗ ನಮಸ್ಕಾರಗಳು. ನಾನು ಮಾತಾಡೋ ವಿಷಯ ಅಯಮಾತ್ಮ ಬ್ರಹ್ಮ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಧರ್ವಣ ವೇದ ಅಂತ 4 ವೇದಗಳು. ಈ 4 ವೇದಗಳ ಸಾರವನ್ನು ಉಪನಿಷತ್ತುಗಳಲ್ಲಿ ವಿವರಿಸಿದ್ದಾರೆ. ಈ ಉಪನಿಷತ್ತುಗಳ ಸಾರವೇ ಮಹಾವಾಕ್ಯಗಳು. ಈ ಮಹಾವಾಕ್ಯಗಳನ್ನು 4 ಅಂತ ಪರಿಗಣಿಸಿದ್ದಾರೆ. ಆದರೆ ಹಲವಾರು ಇವೆ. ಜೀವಾತ್ಮ ಪರಮಾತ್ಮ ಏಕತ್ವವನ್ನು ಹೇಳುವ ವಾಕ್ಯವೇ ಮಹಾವಾಕ್ಯ ಅಂತ ಹೇಳ್ತಾರೆ. ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ. ಆತ್ಮ, ಜೀವಾತ್ಮ, ಪರಮಾತ್ಮ ಮತ್ತು ಪ್ರಪಂಚ ಇವುಗಳ ಬಗ್ಗೆ ವಿವರವಾದ ವಿಷಯಗಳನ್ನು ಮಹಾವಾಕ್ಯಗಳ ಮೂಲಕ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಶ್ರವಣ, ಮನನ, ನಿಧಿಧ್ಯಾಸಗಳು ಮನುಷ್ಯ ಜೀವನದಲ್ಲಿ ಅವಶ್ಯಕ ಅಂತ ಹೇಳುತ್ತೆ. ಈ ಕತ್ತಲೆಯಲ್ಲಿ ಹಗ್ಗವನ್ನು ನೋಡಿ ಹಾವು ಅಂತ ನಾವು ತಪ್ಪಾಗಿ ತಿಳ್ಕೊಂಡು,
ಬೆಳಕಲ್ಲಿ ಅದು ಹಾವಲ್ಲ ಹಗ್ಗ ಅಂತ ಗೊತ್ತಾಗೋ ರೀತಿ ಅಜ್ಞಾನದಿಂದ ನಾವು ಪರಮಾತ್ಮನನ್ನು ಪ್ರಪಂಚ ಅಂತ ನಾವು ತಿಳ್ಕೊಳ್ತೀವಿ. ಜ್ಞಾನದ ಮೂಲಕ ನಿಜವಾಗಿ ಇರುವುದು ಪರಮಾತ್ಮ ಅಂತ ತಿಳುವಳಿಕೆ ಉಪನಿಷತ್ತುಗಳ ಮೂಲಕ ತಿಳ್ಕೊಳಕ್ಕಾಗುತ್ತೆ. ನಾನು ದೇಹ ಮನಸ್ಸು ಬುದ್ಧಿ ಅಂತ ತಪ್ಪು ತಿಳುವಳಿಕೆ ನಮ್ಮಲ್ಲಿ ಇದೆ. ನಿಜವಾದ ನಾನು ಆತ್ಮಸ್ವರೂಪಿ ಚೈತನ್ಯ, ಶುದ್ಧ ಚೈತನ್ಯ ಅಂತ ಆತ್ಮಜ್ಞಾನದ ಮೂಲಕ ತಿಳ್ಕೋಬೇಕು. ಇದನ್ನು ಸದ್ಗುರುಗಳ ಮೂಲಕ ಅವರು ಹೇಳೋ ಮಹಾವಾಕ್ಯಗಳ ಸಾರದಿಂದ ಅರ್ಥ ಮಾಡ್ತಾರೆ. ಆಯಂ ಆತ್ಮ ಬ್ರಹ್ಮ ಈ ಮಹಾವಾಕ್ಯ ಅಥರ್ವಣ ವೇದದ ಮಾಂಡವ್ಯ ಉಪನಿಷತ್ತಿನಲ್ಲಿ ಪ್ರತಿಪಾದಿಸಿದ್ದಾರೆ. ಯಜ್ಞದಲ್ಲಿ 4 ಜನ ಋತ್ವಿಕರು ಇರ್ತಾರೆ. ಋಗ್ವೇದದ ಋತ್ವಿಕರಿಗೆ ಹೋತೃ ಅಂತ, ಯಜುರ್ವೇದದ ಋತ್ವಿಕರಿಗೆ ಅಧ್ವರ್ಯು ಅಂತ, ಸಾಮವೇದದ ಋತ್ವಿಕರಿಗೆ ಉತ್ಸಾತೃ ಅಂತ, ಅಥರ್ವಣ ವೇದದ ಋತ್ವಿಕರಿಗೆ ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮನೇ ಯಜ್ಞದಲ್ಲಿ ಅಧ್ಯಕ್ಷ. ಇವನು ಇತರ 3 ವೇದಗಳನ್ನು ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಮತ್ತು ಯಜ್ಞದಲ್ಲಿ ಯಾವ ಲೋಪದೋಷಗಳು ಬರದಂತೆನೂ ನೋಡ್ಕೋಬೇಕು. ಗುರುಗೀತೆಯ ಪ್ರಕಾರ ಅಯಂ ಆತ್ಮ ಬ್ರಹ್ಮ ಅನ್ನೋದು ಅಭ್ಯಾಸದ ವಾಕ್ಯ ಆಗಿದೆ. ನಾನು ಯಾರು ಅನ್ನೋದು ಅಭ್ಯಾಸದ ವಾಕ್ಯ. ಈ ಅಭ್ಯಾಸದಲ್ಲಿ 2 ವಿಧ: ಬ್ರಹ್ಮವೇದ, ಲೌಕಿಕ ವೇದ. ನಾನು ಬ್ರಹ್ಮಸ್ವರೂಪಿ, ನಾನು ಆತ್ಮಸ್ವರೂಪಿ ಅಂತ ವಿಚಾರ ಮಾಡುವುದು ಬ್ರಹ್ಮವೇದ. ಎಚ್ಚರ ಸ್ಥಿತಿಯಲ್ಲಿ ಪ್ರಪಂಚ ವ್ಯವಹಾರದಲ್ಲಿ ದೃಢವಾಗಿ ನಾನು ಚೈತನ್ಯ ಸ್ವರೂಪಿ ಅಂತ ಭಾವನೆಯಿಂದ ಸದಾಕಾಲ ಧ್ಯಾನ ಮಾಡಬೇಕು. ಇದು ಲೌಕಿಕ ವೇದ. ಇದಕ್ಕೆ ಅಭ್ಯಾಸ ವಾಕ್ಯ ಅಂತ ಹೇಳ್ತಾರೆ. ಅಯೋಂಗ ಅಂದರೆ ಸಂಸ್ಕೃತ ಪದದ ಅರ್ಥ ಅದು ಆತ್ಮ ಅಥವಾ ಸ್ವಯಂ ಅಂತ. ಅಯಂ ಆತ್ಮ ಬ್ರಹ್ಮ ಅಂದರೆ ಆತ್ಮವೇ ಬ್ರಹ್ಮ. ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗಿದ್ರೆ ಈ ಆತ್ಮವೇ ಎಲ್ಲ ಜೀವರಾಶಿಗಳಲ್ಲಿ ಪ್ರಜ್ಞೆ ಆಗಿ ಕಾಣುತ್ತೆ, ಆಮೇಲೆ ಬ್ರಹ್ಮ ಆಗಿ ಕಾಣುತ್ತೆ. ಸಮಸ್ತ ಜಗತ್ತು ಎಲ್ಲ ಬ್ರಹ್ಮನೇ. ಚರಾಚರ ಜಗತ್ತಲ್ಲಿ ಎಲ್ಲದರಲ್ಲಿ ಬ್ರಹ್ಮಯೇ ವ್ಯಾಪಿಸ್ಕೊಂಡಿದೆ ಅಂತ ನಾವು ತಿಳ್ಕೋಬೇಕು. ಪ್ರಜ್ಞಾ ಅಂದರೆ ಅರಿವು. ಮಾಂಡವ್ಯ ಉಪನಿಷತ್ತು ಓಮನ್ನು ಆತ್ಮವೇ ಬ್ರಹ್ಮ ಅಂತ ಹೇಳೋದು. ಇದು ಧ್ಯಾನದ ಪ್ರಕ್ರಿಯೆಯಲ್ಲಿ ಸಹಾಯ ಆಗುತ್ತೆ. ಇದು ಧ್ಯಾನದ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಮೀರಿದ ಅಕ್ಷರವೇ ಓಂ. ಸಮಸ್ತ ಜಗತ್ತು ಓಂಕಾರವೇ ಆಗಿದೆ. ಇದಂ ಸರ್ವಂ ಓಮಿತ್ಯೇಕಾಕ್ಷರಂ ಅಂತ ಹೇಳಿ. ಇದೆಲ್ಲವೂ ಆತ್ಮನೇ ಪರಬ್ರಹ್ಮ ಆಗಿದೆ. ಆತ್ಮ ಎಚ್ಚರ, ಕನಸು, ನಿದ್ದೆ ಮತ್ತು ತುರಿಯ ಅಂತ 4 ಅವಸ್ಥೆಗಳನ್ನು ಮೀರಿದೆ. ಈ ಅವಸ್ಥೆಗಳಲ್ಲಿ ಸಾಕ್ಷಿಯಾಗಿ ನೋಡುತ್ತೆ. ಇದನ್ನು ನಾವು ನಮ್ಮ ಪ್ರತಿನಿತ್ಯದ ಅನುಭವಗಳಿಂದ ನಾವು ತಿಳ್ಕೊಂತೀವಿ. ಅಕಾರ, ಉಕಾರ, ಮಕಾರ ಮತ್ತು 4ನೇ ಆ ಮಾತ್ರ ಅನ್ನೋದು ಓಂಕಾರದ 4 ಭಾಗಗಳು. ಇದನ್ನೆಲ್ಲ ಅನುಭವ ಆಗುವಂತೆ ಉಪನಿಷತ್ತು ವಿವರಿಸಿದೆ. ಇಂಥ ಜ್ಞಾನದಿಂದ ಅದ್ವೈತಾನುಭೂತಿ ಆಗುತ್ತೆ. ಅದ್ವೈತ ವೇದಾಂತದಲ್ಲಿ ಆಧ್ಯಾತ್ಮ ಸಾಧಕರಿಗೆ 4 ಮಂತ್ರಗಳಾಗಿ 4 ಮಹಾವಾಕ್ಯಗಳನ್ನು ಕಲಿಸಲಾಗಿದೆ. ಅದ್ವೈತ ವೇದಾಂತದ ಸಂಪ್ರದಾಯದ ಪ್ರಕಾರ 4 ಉಪನಿಷತ್ತು ಹೇಳಿಕೆಗಳು ವ್ಯಕ್ತಿಯ ಅಸ್ತಿತ್ವ, ಬ್ರಹ್ಮನ್ ಮತ್ತು ಪ್ರಜ್ಞಾ ಅಂತ ಸೂಚಿಸುತ್ತವೆ. ಎಲ್ಲ ಉಪನಿಷತ್ತುಗಳ ವಿಷಯ ಮತ್ತು ಸಾರ ಒಂದೇ ಆಗೇ ಇರುತ್ತೆ. ಎಲ್ಲ ಮಹಾವಾಕ್ಯಗಳು ಈ ಒಂದು ಸಂದೇಶವನ್ನು ಕಠಿಣ ಮತ್ತು ಸಂಕ್ಷಿಪ್ತ ಹೇಳಿಕೆಗಳ ರೂಪದಲ್ಲಿ ವ್ಯಕ್ತಪಡಿಸುತ್ತವೆ. ಸಂಸ್ಕೃತದಲ್ಲಿ ಮಹಾವಾಕ್ಯ ಅಂದರೆ ಪ್ರವಚನ ಅಂತ ಅರ್ಥ. ಇದು ನಿರ್ದಿಷ್ಟವಾಗಿ ತಾತ್ವಿಕವಾಗಿ ಉನ್ನತ ವಿಷಯಗಳಿಗೆ ಪ್ರವಚನ. ಇಂಥ ಮಹಾವಾಕ್ಯಗಳ ಬಗ್ಗೆ ಜ್ಞಾನವನ್ನು ನಮ್ಮ ಗುರುಗಳಾದ ನರಸಿಂಹ ಪ್ರಭುಜಿಯವರು ನಮಗೆ ವಿವರವಾಗಿ ತಿಳಿಸಿದ್ದಾರೆ. ಅವರಿಗೆ ಶಿರಸಾಷ್ಟಾಂಗ ಧನ್ಯವಾದ. ಇನ್ನು 1 ನಿಮಿಷ 26 ಸೆಕೆಂಡ್ ಇದೆ. ಕ್ವಿಕ್ ಆಗಿ ಮುಗಿಸಿದ್ದಾರೆ. ಇನ್ನೇನಾದರೂ ಹೇಳೋದಿದೆಯಾ ಕಲ್ಯಾಣಿ ಅವರೇ? ಇಲ್ಲ. ಸೆಲ್ಫ್ ಎವ್ಯಾಲ್ಯೂಟ್ ಮಾಡ್ಕೊಳ್ಳಿ.
ಅಯಂ ಆತ್ಮ ಬ್ರಹ್ಮ ಅಂದ್ರೆ ಚೆನ್ನಾಗಿ ಗೊತ್ತಾಗಿದೆ ನನಗೆ ಏನು ಅಂತ ಅದ್ರ ಚೆನ್ನಾಗಿ ಮಾತಾಡಿದ್ರಿ. ಯಾರಾದರೂ ಪ್ರಶ್ನೆ ಕೇಳೋದಾದ್ರೆ ಕೊನೆಯಲ್ಲಿ ಕೇಳ್ಕೊಳ್ಳೋಣ. ಯಾರ್ದಾದ್ರೂ ಪ್ರಶ್ನೆಗಳು ಕೇಳೋದಾರೆ ಎಲ್ರದ್ದು ಟಾಕ್ ಆದ್ಮೇಲೆ ಕೇಳೋಣ. ಓಕೆ, ಮುಂದೆ ವಾಸುಕಿ ಇವಾಗಲೇ ಮಾತಾಡ್ತೀರಾ ಆಮೇಲೆ ಮಾತಾಡ್ತೀರಾ? ಈಗ ತಾನೇ ಬಂದಿದ್ದೀರಲ್ಲ. ನೆಕ್ಸ್ಟ್ ಮಾತಾಡ್ತೀನಿ. ನೆಕ್ಸ್ಟ್ ಮಾತಾಡ್ತೀರಾ? ಓಕೆ. ಈಗ ಗಂಗಾ ಹೊಂಬಾಳವರು ಅಹಂ ಬ್ರಹ್ಮಾಸ್ಮಿ ಅದ್ರ ಬಗ್ಗೆ ಮಾತಾಡ್ತಾರೆ. ರಜಿತಾ ನೋಡ್ಕೋತೀರಲ್ಲ? ಹಾ ಮೇಡಮ್, ನೋಡ್ಕೋತೀನಿ. ಮೇಡಮ್ 6 ನಿಮಿಷನಾ? 7 ನಿಮಿಷ. 7 ನಿಮಿಷ. ಹಾ, ನಮಸ್ಕಾರಗಳು. ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರಗಳು. ಇವತ್ತು ನನಗೆ ಬಂದಿರುವಂಥ ಮಹಾವಾಕ್ಯ ಅಂದರೆ ಅಹಂ ಬ್ರಹ್ಮಾಸ್ಮಿ. ಈ ಅಹಂ ಬ್ರಹ್ಮಾಸ್ಮಿ ಅಂದರೆ ಜೀವ ಮತ್ತು ಪರಮಾತ್ಮ ಏಕತ್ವವನ್ನು ಹೇಳೋದು, ಆ ಹೇಳಿರೋದನ್ನ ಅನುಭವವನ್ನ ಹೇಳೋದು. ನಮಗೆ ಅದರಲ್ಲಿ ನಾವು ಎಳ್ದಿರ್ತೀವಿ, ಆ ಅನುಭವ ಅದು, ಅದನ್ನ ಹೇಳುವಂಥದ್ದು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ. ಇದು ನಾವು ಈ ಅಲ್ಪ, ಈ ಅನಂತ ಇದನ್ನೆಲ್ಲದೂ ನಮಗೆ ತಿಳಿಸ್ಕೊಡೋದು ಯಾರು ಅಂದರೆ ಸದ್ಗುರುಗಳು. ಈ ಸದ್ಗುರುಗಳು ಏನು ಮಾಡ್ತಾರೆ, ಮೊದಲು ಉಪದೇಶ ವಾಕ್ಯ ಹೇಳ್ತಾರೆ, ಲಕ್ಷಣ ವಾಕ್ಯ ಹೇಳ್ತಾರೆ, ಅಭ್ಯಾಸ ವಾಕ್ಯ ಹೇಳ್ತಾರೆ. ಇದು 3 ಆದ ಮೇಲೇನೆ ಬರುವಂಥದ್ದು ಅನುಭವ ವಾಕ್ಯ. ಈ 3 ಸ್ಟೆಪ್ ಇಲ್ಲದೆ ಅನುಭವ ವಾಕ್ಯ ಒಂದೇ ಹೇಳೋಕ್ಕಾಗಲ್ಲ. ಸ್ವಲ್ಪ ಅದಕ್ಕೆ ಅದರನ್ನು ನಾನು ಹೇಳ್ಬಿಟ್ಟು ಇಲ್ಲಿ ಹೇಳ್ತೀನಿ. ಈ 108 ಉಪನಿಷತ್ಗಳಿದೆ. ಆ ಉಪನಿಷತ್ಗಳಲ್ಲಿ ಒಂದು ಇದು ಅಹಂ ಬ್ರಹ್ಮಾಸ್ಮಿ. ಈ ವಾಕ್ಯ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿಂದ ಇದನ್ನ ತಿಳಿಸಲಾಗಿದೆ. ನಮ್ಮ ಗುರುಜಿ ಏನು ಸದ್ಗುರುಗಳು ಏನು ಹೇಳಿದ್ದಾರೆ ಅಂದರೆ, ಈ 4 ದಿನ ಒಂದು ಹೇಳ್ಕೊಟ್ಟಿದ್ದಾರೆ. ನಾನೆಂಬುದು ನಾನಲ್ಲ, ಈ ದೇಹ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವೋಹಂ ಶಿವೋಹಂ. ಈ 4 ಸೇರಿ ಅದ್ರಲ್ಲಿ ಒಂದರಲ್ಲೇ ಬಂದ್ಬಿಟ್ಟಿದೆ ಅಂತ ನನ್ಗೆ ಅನಿಸಿರೋದು. ಯಾಕೆಂದ್ರೆ ಲಾಸ್ಟಲ್ಲಿ ಇರೋದ್ರಿಂದ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಶಿವೋಹಂ ಶಿವೋಹಂ ಅಂತ ನಾವು ಯಾವಾಗ ಅದನ್ನ ಅಭ್ಯಾಸ ಮಾಡ್ತಾ ಹೋಗ್ತೀವಿ, ಅಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಶಿವೋಹಂ ಅಹಂ ಬ್ರಹ್ಮಾಸ್ಮಿ ಇದು ಅಲ್ಲಿ ನಮಗೆ ಅನುಭವಕ್ಕೆ ಬರುತ್ತೆ. ಉದಾಹರಣೆಗೆ ಅವರು ಶ್ವೇತಕೇತು ಮತ್ತೆ ಅವ್ರ ತಂದೆದು ಉದಾಹರಣೆ ಕೊಟ್ಟಿದ್ದಾರೆ. ರಜಿತಾ ಹೇಳ್ದಂಗೆ ಕಥೆನಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಒಂದೊಂದು ಉದಾಹರಣೆ ಆಗಿ ಕೊಟ್ಕೊಂಡು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಒಂದ್ಸರಿ ಅವ್ರು ಏನ್ ಮಾಡ್ತಾರೆ, ಒಂದು ಜೇನುಗೂಡು ಇರುತ್ತೆ, ಆ ಜೇನುಗೂಡು ಹತ್ರ ಹನಿ ಹೇಗ್ ಬರುತ್ತೆ ಅಂತ ಕೇಳ್ತಾರೆ. ಈ ತರ ಎಲ್ಲ ಜೇನು ಹುಳಗಳೆಲ್ಲ ಹೂವಿಂದ ಎಲ್ಲ ಇಷ್ಟು ಲಕ್ಷಾಂತರ ಹೂವಿಂದ ಎಲ್ಲ ರಸ ತಗೊಂಡ್ ಬಂದು ಅದು ಜೇನು ಹನಿ ಆಗುತ್ತೆ ಅಂತ ಹೇಳ್ತಾರೆ. ಜೇನುತುಪ್ಪ. ಅವಾಗ ಅವ್ರು ಕೇಳ್ತಾರೆ, ಈ ಜೇನುತುಪ್ಪದಲ್ಲಿ ಯಾವ ಹೂವಿನ ರಸ ಎಷ್ಟಿದೆ ಅಂತ ಕೇಳ್ತಾರೆ. ಡಿವೈಡ್ ಮಾಡಕ್ ಅವಾಗ ಅವ್ರು ಹೇಳ್ತಾರೆ, ಇಲ್ಲ ಇದು ಒಂದೇ ಇದು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಈ ತರ ಪರಬ್ರಹ್ಮ ಒಂದೇ, ಮಿಕ್ಕಿದೆಲ್ಲ ವಿವಿಧವಾಗಿ ನಮಗ್ ಕಾಣಿಸುತ್ತೆ, ಆದ್ರೆ ಇದು ಪರಬ್ರಹ್ಮ ಒಂದೇ ಅಂತ ಈ ಮಹಾವಾಕ್ಯವನ್ನ ಅವರು ಇದು ಒಂದು ಉದಾಹರಣೆ ಆಗಿ ಅವರು ಹೇಳ್ಕೊಟ್ಟಿದ್ದಾರೆ. ಇದೇ ತರ ಅವರು ಇನ್ನು 9 ಸಾರಿ ಉದಾಹರಣೆ ಮೂಲಕನೇ ಅವ್ರಿಗೆ ಹೇಳ್ಕೊಡ್ತಾರೆ. ಈಗ ಅಹಂ ಬ್ರಹ್ಮಾಸ್ಮಿ ಇದಕ್ಕೆ ಮೊದಲು ನಾವೇನ್ ಮಾಡ್ಬೇಕು, ಈ ದೇಹಕ್ಕಿರೋ ಉಪಾಧಿಗಳನ್ನ ತೆಗಿಬೇಕು. ಯಾವಾಗ ದೇಹದ ಉಪಾಧಿಗಳನ್ನು ತೆಗಿತೀವಿ ಅವಾಗ ಚೈತನ್ಯವು ಉಳಿಯುತ್ತೆ. ಅದೇ ತರ ಈ ಜಗತ್ತಲ್ಲಿ ಕಾಣ್ತಾ ಇರುವಂತದ್ರದೆಲ್ಲ ಉಪಾಧಿ ತೆಗೆದಾಗ ಏನಾಗುತ್ತೆ, ಅಲ್ಲಿ ಗುಡ್ಡ ಬೆಟ್ಟ ಅದೆಲ್ಲ ಇರುತ್ತೆ, ಅಲ್ಲಿದೆಲ್ಲ ತೆಗೆದಾಗ ಏನಾಗುತ್ತೆ, ಅಸ್ತಿತ್ವ ಮಾತ್ರ ಉಳಿಯುತ್ತೆ. ಈ ಆತ್ಮ ಮತ್ತೆ ಹೊರಗಡೆ ಪರಮಾತ್ಮ ಇವೆರಡು ಸ್ವರೂಪ ಒಂದೇ ಅಂತ ನಾವು ತಿಳ್ಕೊಳ್ತೀವಿ. ಮತ್ತೆ ಈ ನನ್ನಲ್ಲಿರುವಂತ ಅರಿವು ಬ್ರಹ್ಮ, ಅದೇ ತರ ಎಲ್ಲ ಕಡೆ ಇರುವಂತದ್ದು ಅಸ್ತಿತ್ವ ಏನಿದೆ ಅದು ಬ್ರಹ್ಮ ಅಂತ ತಿಳ್ಕೊಳ್ತೀವಿ. ಆಮೇಲೆ ಈ ಜೀವಿ ಪ್ರಾಣಿ ಪಕ್ಷಿ ಎಲ್ಲರೂ ಇದ್ದಾಗ ಏನಾಗುತ್ತೆ, ಒಂದೇ. ಅದೇ ತರ ಹೊರಗಡೆನೂ ಎಲ್ಲ ಒಂದೇ ಪರಬ್ರಹ್ಮ. ಈ ಅಭ್ಯಾಸ ಮಾಡುದು, ನನ್ನಲ್ಲಿನೂ ಪರಬ್ರಹ್ಮ, ಹೊರಗಡೆನೂ ಪರಬ್ರಹ್ಮ. ಈಗೇನು ಮಾತಾಡಬೇಡ, ನನ್ನಲ್ಲಿ ಒಳಗಡೆ ಎರಡೂನು ಪರಬ್ರಹ್ಮ ಅನ್ನೋ ಅಭ್ಯಾಸ ಏನಾಗುತ್ತೆ,
ನಾನೇ ಅವನ ಅದೇ ಆಗ್ಬಿಡ್ತೀನಿ. ಅದು ಕ್ಲಾಸ್ ಅನುಭವದ ಆದ್ಮೇಲೆ ವಾಕ್ಯ. ಹೇಳಮ್ಮ. ಅಹಂ ಬ್ರಹ್ಮಾಸ್ಮಿಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಾವೇ ಅದನ್ನ ಆಗ್ಬಿಡ್ತೀವಿ ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಅದನ್ನ ಕೇಳಿಸ್ಕೊತಾ ಇದೀನಿ ಅವ್ರು ಇದ್ರದ್ದು ಮಾತಾಡೋದನ್ನ. ಅಭ್ಯಾಸ ಆದ್ಮೇಲೆ ಇದು ಅನುಭವಕ್ಕೆ ಬರುತ್ತೆ. ಇದು ಈ ಅಹಂ ಬ್ರಹ್ಮಾಸ್ಮಿ ಇದ್ರಲ್ಲಿ ಅಹಂ ಅಂತ ಇರೋದು ನಾನು ಅಂತ ಹೇಳ್ದಂಗೆ, ಅದಿರ್ಬಾರ್ದಂತೆ. ಸೊ ಅದನ್ನ ಒಗ್ದ್ಬಿಟ್ಟು ನನ್ನ ಹೆಂಗಸು ಗಂಡಸು ಈ ನಾನು ಅಲ್ಲ, ಇದು ಈಗ ಒಗದ್ರು ಶುದ್ಧವಾದ ಒಣಗಲ್ಲ ನಾನು. ಪರಬ್ರಹ್ಮ ನಾನು ಅಂತ ಈ ಅಹಂ ಅಂತ ಹೇಳಿದ್ರು. ಏನ್ ಮಾಡ್ತಾರ ಅವ್ರು? ಇದನ್ನ ಈ ವಾಕ್ಯನ ಬ್ರಹ್ಮನೇ ಹೇಳೋದಿದು. ನಾವೇನ್ ಅನ್ಕೋತೀವಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಹೇಳ್ದೆ, ನಾನ್ ಅದೇನಾಗಿದೆ ದೇವ್ರು ಕೊಳೆ ಅಂತ ಆಗಿದೆ ಅಂತ ಅನ್ಕೋತೀವಿ. ಆ ಚೆಕ್ ಥರ ಮಾಡು ಇಲ್ಲ. ಫಸ್ಟ್. ಆ ಬ್ರಹ್ಮನೇ ಇದನ್ನ ಹೇಳಿರೋದು. ಚೆಕ್ ಮಾಡು. ನೀನ್ ಯೂನಿಫಾರ್ಮ್ ಹಾಕೊಂಡಿದ್ ನೀನು ಚೆಕ್ ಮಾಡಿ. ಈ ಅಹಂ ಏನಿದೆ ಅಂದ್ರೆ ಎಲ್ಲಿಟ್ಟಿದ್ಯಾ ಇದಕ್ಕೆ ನೋಡು, ತುಂಬಾ ತಗೊಂಬಾ. ಅರ್ಥಗಳಿದೆ. ಸ್ಥೂಲ, ಸೂಕ್ಷ್ಮ, ರೂಢಾರ್ಥ ಮತ್ತೆ ಯಾವತ್ತು ಗೂಢಾರ್ಥ. ಹೇಳಿದ್ರು? ಈ ತರ 4 ಇರ್ತವೆ ಅಹಮ್ಮಲ್ಲಿ. ಅದು ಹೇಗೆ ಅಂತ ಉದಾಹರಣೆಗೆ ಒಂದು ತೆಂಗಿನಕಾಯಿ ಹೇಳಿದ್ದಾರೆ ಗುರುತು. ಆ ತೆಂಗಿನಕಾಯಿ ಏನು, ನಾವು ತೆಂಗಿನಕಾಯಿ ಇಳಿಸ್ತೀವಿ ಅನ್ಕೊಳ್ತೀವಿ, ದೊಡ್ಡದು ನೋಡಿದಾಗೂ ತೆಂಗಿನಕಾಯಿ ಅಂತ ಹೇಳ್ತೀವಿ. ಸಿಪ್ಪೆ ತೆಗಿತೀವಿ, ಸಿಪ್ಪೆ ತೆಗೆದ್ಮೇಲೂ ತೆಂಗಿನಕಾಯಿ ಅಂತ ಹೇಳ್ತೀವಿ, ಓಡದ್ಮೇಲೆ ತೆಂಗಿನಕಾಯಿ ಅಂತ ಹೇಳ್ತೀವಿ. ಹೇಗೆ ತೆಂಗಿನಕಾಯಿಗೆ ಬೇರೆ 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 ರೂಪಗಳನ್ನು ತೆಗಿತಾ ಹೋಗ್ತೀವಿ, ಅದೇ ತರ ನಾನು ಅನ್ನೋಂಥದಕ್ಕೆ ಈ ದೇಹ, Exchange ಮನಸ್ಸು, ಮಾಡ್ಕೊಳ್ತಾರೆ. ಬುದ್ಧಿ, ಅಹಂಕಾರ ಇವೆಲ್ಲ ತೆಗ್ದಾಗ ಇದು ವೈಟ್ ಫುಲ್ ಎಲ್ಲೋ ಒಳಗಡೆ ಏನ್ ಏನು ವಾಸನೆ ಇಲ್ಲ ಕಾಯಿ ಇದೆ ಅದು ನಿಜವಾದ ತೆಂಗಿನಕಾಯಿ. ಅದೇ ತರ ನಮ್ಮ ಜೀವದಲ್ಲಿಂದ ಎಲ್ಲ ತೆಗೆದಾಗ ನೋಡಕ್ ವಾಸನೆ ಉಳಿಯುವಂಥದ್ದೇ ಏನ್ ಸಾಕ್ಷಿ. ಕೊಳೆನೂ ಆಗಿಲ್ಲ ಅದೇ ಪರಬ್ರಹ್ಮ ಅಂತ ಹೇಳಿದ್ದಾರೆ. ಈ ಉಪಾಧಿ ಜೊತೆಗಿದ್ದಾಗ ಏನಾಗುತ್ತೆ, ನಮ್ಗೆ ಭ್ರಮೆಯಲ್ಲಿ ಏನ್ ವಾಸನೆ ಇಲ್ಲ. ಭ್ರಮೆ ಏನ್ ಮಾಡುತ್ತೆ, ನಮ್ಗೆ ಮತ್ತೆ ಭ್ರಮೆಯಿಂದ ಇವಾಗ ದೂರ ಒಗೆದ್ರೆ ಇಡುತ್ತೆ. ಒಣಗಲ್ಲ ಕಣೋ. ಅದಕ್ಕೆ ನಾವು ಸತ್ಯವನ್ನ ತಿಳ್ಕೊಳ್ಬೇಕು. ಆ ಸತ್ಯವನ್ನ ತಿಳ್ಕೊಂಡಾಗ ನಾನೇ ಬ್ರಹ್ಮ ಅಂತ ಅರಿವಾಗುತ್ತೆ. ಇದ್ರ ಬಗ್ಗೆ ಒಂದು ಕತೆ ಹೇಳಿದ್ದಾರೆ. ಮೋಸೆಸ್ ಅನ್ನೋರು ಒಂದು ಬೆಟ್ಟದ ಮೇಲೆ ಹೋಗ್ತಾರೆ. ಬೆಟ್ಟದ ಮೇಲೆ ಹೋದಾಗ ಅವ್ರಿಗೆ ಅಲ್ಲಿ ಒಂದು ಬೆಂಕಿ ಕಾಣಿಸುತ್ತೆ. ಬಂದ ತಕ್ಷಣ ಅಲ್ಲಿ ಹೇಳ್ಬೇಕಲ್ವಾ 10 ವಾಕ್ಯಗಳು ಕಾಣಿಸ್ತವೆ. ಅಂದ್ರೆ ಅದು ಒಳ್ಳೆ ವಾಕ್ಯಗಳೆಲ್ಲ ಇರ್ತವೆ. ಇದನ್ನ ಹೋಗಿ ನೀ ಎಲ್ಲರಿಗೂ ಹೇಳು ಅಂತ ಒಂದು ಆ ಬೆಂಕಿ ಬೇಡ ಇವಾಗ ಹೇಳಿದಾಗ ಏನು ಅವ್ರು ಹೇಳ್ಬೇಡ, ಕೇಳ್ತಾರೆ, ನಾನು ಆದ್ಮೇಲೆ ಒಗಿತೀನಿ. ನೀನ್ ಯಾರು ಇದನ್ನ ಹೇಳಿದ್ರು ಅಂತ ನಾನು ಹೋಗಿ ಹೇಳಿ ಅಂತ ಕೇಳ್ತಾರೆ ಅವರು. ಅವಾಗ ಅವ್ರು ಹೇಳ್ತಾರೆ, ಐ ಆಮ್ ದಟ್ ಐ ಆಮ್, ಅಂದ್ರೆ ನಾನು ಆ ನಿಜವಾದ ನಾನು ಅಂತ ಹೇಳ್ತಾರಂತೆ ಅವರು. ಅಂದ್ರೆ ಈ ದೇಹ ಮನಸ್ಸು ಎಲ್ಲ ಸೇರಿರುವಂತ ನಾನು ಬಿಡ್ಬೇಕು. ಯಾವಾಗ ಬಿಟ್ಟಾಗ ಇರುವಂತ ಒಂದು ನಾನು ಇದೆ, ಅದು ಯಾವತ್ತೂ ಬದಲಾಗೋದಿಲ್ಲ. ಆ ಬದಲಾಗದೆ ಇರುವಂತಹ ನಾನೇ ಅಸ್ತಿತ್ವದಲ್ಲಿ ಇದೆ, ಅದೇ ಚೇತನ. ಅದನ್ನ ಯಾವಾಗ ನಾವು ಅನುಭವದಲ್ಲಿ ನಮ್ಗೆ ಬರುತ್ತೆ, ಅದು ಅನುಭವ ವಾಕ್ಯ ಆಗುತ್ತೆ. ಯಾವಾಗ ನಾವು ಭ್ರಮೆಯಿಂದ ಭ್ರಮೆ ಹೋದಾಗ ಬ್ರಹ್ಮ ಅಂತ ಹೇಳಿದ್ದಾರೆ, ಅದೇ ಮುಕ್ತಿ ಅಂತ ಹೇಳಿ ಈ ಅಹಂ ಬ್ರಹ್ಮಾಸ್ಮಿ ಅಂತ ಈ ವಾಕ್ಯದ ವಿವರಣೆಯನ್ನ ಮುಗಿಸ್ತೀವಿ. ಸೆಕೆಂಡ್ ಇತ್ತು. ಹೌದಾ, ಅದು ಬರ್ಕೊಂಡಿದ್ದೆ. ಮತ್ತೆ ನೀವು ಮತ್ತೆ ಉಮಾ ಅವರೆಲ್ಲ ಹೇಳಿದ್ರಲ್ವಾ, ಅದೆಲ್ಲ ಶಾರ್ಟ್ ಕಟ್ ಮಾಡ್ಬಿಟ್ಟು. ಚೆನ್ನಾಗಿ ಹೇಳಿದ್ರಿ. ಅದೇ ಸ್ವಲ್ಪ ಇದು ಕಂಟಿನ್ಯೂಯೇಷನ್ ಇರೋದ್ರಿಂದ ಕೊನೆಯಲ್ಲಿ ಫಸ್ಟ್ ಹೇಳಿದ್ರಷ್ಟೇ ಇದು ನನ್ಗೂ ಜಾಸ್ತಿ ಬರುತ್ತೆ. ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಗುರುಜಿ ಹೇಳಿದ್ದಾರೆ ಅಂದ್ರು ತುಂಬಾ ಹೇಳಕ್ಕೂ ಬರಲ್ಲ. ಇದು ಕೊನೆಗೆ ಬಂದು ಅಲ್ಲಲ್ಲೇ ನಿಂತ್ಕೊಳ್ತಾ ಇರುತ್ತೆ. ಅಂದ್ರೆ ಅಹಂಕಾರ ಬಿಟ್ಟಾಗ ನಾನು ಬ್ರಹ್ಮಸ್ವರೂಪ. ಅಹಂ ಬಿಟ್ಟಾಗ ಬ್ರಹ್ಮಸ್ವರೂಪ. ಮತ್ತೆ ಕೊನೆಗೆ ಬಂದಿರೋದ್ರಿಂದ ಒಂದ್ ಪಾಯಿಂಟ್ ತಗೊಳ್ತಿದ್ದಂಗೆನೆ ಕೊನೆಗೆ ಬರ್ತಾ ಇರುತ್ತೆ ಇದು. ಹೌದು. ಅದು ಈ ಕ್ಲಾಸಲ್ಲಿ ನಾವು ಹೇಗೆ ಹೇಳಿದೀವಿ ಇದೇನೋ ಗೊತ್ತಿಲ್ಲ. ಆದ್ರೆ ಈ ಟಾಪಿಕ್ ಕೊಟ್ಟಿರೋದ್ರಿಂದ 1 ತಿಂಗಳು ಇದ್ರ ಮೇಲೆ ಅಭ್ಯಾಸ ಮಾಡಿ 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 ನಮ್ಗೆ ಅದು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಅನುಭವಕ್ಕೆ ಬಂದ್ಬಿಟ್ಟಿರತ್ತೆ. ಅನುಭವಕ್ಕೆ ಬಂದ್ಬಿಟ್ಟಿದೆ, ಆ ತರ ಆಗುತ್ತೆ ಅದು. ಹೌದು. ಸರಿ, ಓಕೆ. ಮುಂದೆ ವಾಸುಕಿಯವ್ರು ಮಾತಾಡ್ಬೇಕು ಪ್ರಜ್ಞಾನಂ ಬ್ರಹ್ಮ ಬಗ್ಗೆ. ರಜಿತಾ ಸಮಯ ನೋಡ್ಕೊತಾರೆ. ಶುರು ಮಾಡಿ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಪ್ರಭುಜಿ ಪಾದಕ್ಕೆ ನಮಸ್ಕಾರ ಮಾಡ್ತಾ, ಇವತ್ತು ನನಗೆ ಕೊಟ್ಟಿರುವಂತ ಮಹಾವಾಕ್ಯ ಅಂತಂದ್ರೆ ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ ಇದು 4 ಮಹಾವಾಕ್ಯಗಳಲ್ಲಿ ಒಂದಾಗಿದೆ. 4 ಮಹಾವಾಕ್ಯ
ಮಹಾವಾಕ್ಯ ಅಂತಂದ್ರೆ ಏನು? ಮಹಾವಾಕ್ಯ ಅಂತಂದ್ರೆ ನಮ್ಗೆ ಯಾವಾಗಲೂ ಒಂದು ಪ್ರಶ್ನೆ ಇರುತ್ತೆ, ಜೀವ ಅಂದ್ರೆ ಏನು, ಈ ಜೀವನ ನಾನು ಯಾರು ಅಂತ ಒಂದು ಇನ್ಕ್ವಿಸಿಟಿವ್ನೆಸ್ ಇರುತ್ತೆ. ಯಾವಾಗಲೂ ನಾನು ಮಾಡಿದೆಲ್ಲ ಈ ಲೋಕದಲ್ಲಿ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಆದರೂ ಅದಕ್ಕೊಂದು ಪರ್ಪಸ್ ಅನ್ನೋದಿಲ್ಲ. ಅದರ ಗಾಳಿ ಥರ ತೂರಾಡ್ತಾ ಇದೆ, ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೋ, ಏನೇನು ಮಾಡ್ತಾ ಇದ್ದಾರೋ ಎಲ್ಲ ಮಾಡ್ತಾ ಇದ್ದೀನಿ. ನಾನು ಯಾಕೆ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಏನು ಪರ್ಪಸ್ ಇದೆ, ಇದು ಎಲ್ಲಿ ಮುಟ್ಟತ್ತೆ, ಇದೇನಿದು, ಇದು ಇದು ಒಂದು ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ. ಇದು ಜೀವದ ಪ್ರಶ್ನೆ. ಮತ್ತೆ ನಾನು ಯಾರ ಮೇಲೆ ಬಿಲೀವ್ ಮಾಡಬೇಕು? ಓಕೆ, ಭಗವಂತ ಅನ್ನೊಬ್ಬ ಇದ್ದಾನೆ, ಅವನು ನನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗಾದ್ರೆ ಭಗವಂತ ನನ್ನ ಸೃಷ್ಟಿ ಮಾಡಿದ್ರೆ ನನಗೂ ಭಗವಂತನಿಗೂ ಒಂದು ಕನೆಕ್ಷನ್ ಇದೆ ಅಂದ್ರೆ ಅರ್ಥ ಏನಿದು ಕನೆಕ್ಷನ್, ಏನಿದು, ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಒಂದು ಇನ್ಕ್ವಿಸಿಟಿವ್ನೆಸ್ ನಮ್ಮಲ್ಲಿ ಈಗಲ್ಲ, ಕಾಲದಿಂದಲೂ ಅದು ಬಂದುಬಿಟ್ಟಿದೆ ಜೀವನಿಗೆ. ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ವೇದಗಳಲ್ಲಿ ಅದನ್ನ ಕ್ಲಾರಿಟಿಯಿಂದ ಎಕ್ಸ್ಪ್ಲೇನ್ ಮಾಡಿದೆ. ಏನು ನೀನು ಬ್ರಹ್ಮ ಅಂದ್ರೇನು, ಭಗವಂತ ಅಂದ್ರೇನು, ಜಗತ್ ಅಂದ್ರೇನು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದು ಅಷ್ಟು ಆ ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೋಸ್ಕರ 4 ವೇದಗಳಲ್ಲಿ ಎಷ್ಟೋ ಉಪನಿಷತ್ತುಗಳಿವೆ. ಅದು ಅಂಥ 108 ಉಪನಿಷತ್ತುಗಳಿವೆ. ಆ ಒಂದೊಂದು ಉಪನಿಷತ್ತುಗಳಲ್ಲೂ ಅದನ್ನ ಕಂಟೆಂಟ್ ಅಥವಾ ಇದನ್ನ ಕಮ್ಮಿ ಮಾಡಿ ಅದಕ್ಕೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಚಿಕ್ಕದಾಗಿ ಹೇಳಿದ್ದಾರೆ. ಅದರೊಳಗೆ ನಾವು ಕ್ಯಾಪ್ಸೂಲ್ ಅಂತ ಹೇಳ್ತೀವಿ. ಅದಕ್ಕೆ ಮಹಾವಾಕ್ಯ ಅಂತ. ಮಹಾವಾಕ್ಯ ಅಂತಂದ್ರೆ ಜೀವ ಬ್ರಹ್ಮ ಐಕ್ಯ ಬೋಧಕ ವಾಕ್ಯ ಅಂತ ಹೇಳ್ತಾರೆ. Any expression it helps us or explains the identity of the divine and the human is called ಮಹಾವಾಕ್ಯ ಅಂತ ಹೇಳ್ತಾರೆ. ನನಗೆ ಬಂದಿರೋದು ಪ್ರಜ್ಞಾನಂ ಬ್ರಹ್ಮ. ಪ್ರಜ್ಞಾನಂ ಬ್ರಹ್ಮ ಅನ್ನೋದು ನಾವು ಬ್ರಹ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ತೀವಿ. ಬ್ರಹ್ಮ ಅಂತಂದ್ರೆ ಭಗವಂತ. ಭಗವಂತ ಅಂದ್ರೆ ಏನು? ಎಲ್ಲ ಕಡೆ ಇದೆ. ನಾನು ಚಿಕ್ಕ ವಯಸ್ಸಿಂದ ಕೇಳಿದ್ದೆ ನಾವು ಪ್ರಶ್ನೆ, ಭಗವಂತ ಎಲ್ಲಿದ್ದಾನೆ ಅಂದ್ರೆ ಎಲ್ಲ ಕಡೆ ಇದೇನಪ್ಪ, ಪ್ರತಿಯೊಂದು ಕಣಕಣದಲ್ಲೂ ಇದೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಾ? ಈ ಪ್ರಹ್ಲಾದನ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಎಲ್ಲ ಕಡೆ ಇದ್ದಾನೆ ಅನ್ನೋದು ಆ ಒಂದು ಕಥೆ ನಿರ್ದೇಶನ ಮಾಡಿದ್ದಾರೆ. ಸೊ ಅದು ಹೇಳಿದಾಗ ಹೌದಾ, ಭಗವಂತ ಕಂಬದಲ್ಲಿ ಇದ್ದಾನೆ, ಎಲ್ಲ ಇದ್ದಾನೆ. ಸೊ ಇದು ಅವಾಗ ನಮ್ಗೆ ಅರ್ಥ ಆಗುತ್ತೆ. ಆದರೆ ಅರ್ಥ ಆದರೂ ಕೂಡ ನಮಗೆ ಅದಕ್ಕೆ ಅದು ನಿರಾಕಾರ, ನಿರ್ಗುಣ, ಕಣ್ಣು ಕಾಣಿಸಲ್ಲ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಅದಕ್ಕೆ ಕೆಲವೊಂದು ಲಕ್ಷಣಗಳಿದೆ. ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಹೇಳಿದ್ದಾರೆ. ನೀನು 2ನೇ ಅಧ್ಯಾಯ 24ನೇ ಶ್ಲೋಕದಲ್ಲಿ ಭಗವಂತನ ಲಕ್ಷಣಗಳನ್ನ ಹೇಳಿದ್ದಾರೆ. ಅಚ್ಛೇದ್ಯೋಯಂ ಮದಾಹ್ಯೋಯಂ ಮಕ್ಲೇದ್ಯೋಯಂ ಶೋಷ್ಯ ಏವ ಚ ನಿತ್ಯ ಸರ್ವಗತ ಸ್ಥಾಣುಃ ಅಚಲೋಯಂ ಸನಾತನಃ. ಈ ಥರ ಭಗವಂತನ ಲಕ್ಷಣಗಳನ್ನ ಹೇಳ್ತಾ ಇರುವಂಥ ಒಂದು ಶ್ಲೋಕ ಹೇಳಿದೆ. ಇದನ್ನ ನಾವು ಕಲ್ತಿದ್ದೀವಿ ದೃಗ್ದೃಶ್ಯ ವಿವೇಕದ ಮೂಲಕ, ಮತ್ತೆ ಅವಸ್ಥಾತ್ರೆ ಪ್ರಕ್ರಿಯೆಗಳ ಮೂಲಕ, ಪಂಚಕೋಶ ವಿವೇಕದ ಮೂಲಕ ನಾವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ವಿ. ಆದರೂ ಕೂಡ ನಮಗೆ ಪ್ರಜ್ಞಾನ ಎಲ್ಲ ಕಡೆ ಇದ್ದಾನೆ, ಅವನು ಅಚಲ ಸನಾತನ ಅಂದರೆ ಅರ್ಥ ಆಗೋದು ನಮಗೆ ಈ ಒಂದು ಮನಸ್ಸಿಗೆ ಕಷ್ಟ. ಯಾಕೆಂದರೆ ಇಟ್ಸ್ ಅಗಾಧವಾಗಿರೋದು. ಬ್ರಹ್ಮ ಅಂತಂದರೆ ಅದು ಅಗಾಧವಾಗಿರೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ಮನಸ್ಸಿಗೆ ಹ್ಯಾಸ್ ಟು ನ್ಯಾರೋ ಅವ್ರ ಚಾನಲ್ ಆಗಬೇಕು, ಅಂದರೆ ಚಿಕ್ಕದಾಗಬೇಕು, ಮನಸ್ಸಿಗೆ ಅರ್ಥ ಆಗಬೇಕು. ಆ ಬ್ರಹ್ಮನ ಅನ್ನೋದು ಅಷ್ಟು ದೊಡ್ಡದಾಗಿರೋದು ಚಿಕ್ಕದಾಗಿ ನಮಗೆ ಅರ್ಥ ಆಗಬೇಕು, ಮನಸ್ಸಿಗೆ ಅರ್ಥ ಆಗೋ ರೀತಿ ಆಗಬೇಕು. ಮನಸ್ಸಿಗೆ ಅರ್ಥ ಆಗೋ ರೀತಿ ಅಂದರೆ ಅದಕ್ಕೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನೋದು ಇರೋದಿಲ್ಲ. ಅದು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಕಾಗುತ್ತೆ. ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಪ್ರಜ್ಞಾನಂ ಬ್ರಹ್ಮ ಅನ್ನೋ ಮಹಾವಾಕ್ಯ ಬಂದಿದೆ. ಸೊ ಅದನ್ನು ನಾವು ಹೇಗೆ ಪ್ರಜ್ಞಾನಂ ಬ್ರಹ್ಮ ಇದನ್ನು ನಾವು ಬ್ರೇಕ್ ಮಾಡಿದ್ರೆ ಪ್ರಜ್ಞೆ ಅಂತಂದ್ರೇನು? ಅರಿವು. ಸೊ ಈ ನಮ್ಮ ಅರಿವೇ ಬ್ರಹ್ಮ. ಬೇರೆ ಎಲ್ಲೂ ಯಾಕೆ ಹೋಗ್ತೀರಾ? ನಮ್ಮ ಅರಿವೇ ಬ್ರಹ್ಮ. ಅರಿವು ಅಂತಂದ್ರೆ ಹಾಗಾದ್ರೆ ನಾವು ಆಚೆ ಕಡೆ ನೋಡ್ತಾ ಇದ್ವಿ, ಜಗತ್ತಿದೆ, ಅದರೊಳಗೆಲ್ಲ ಅರಿವಿದೆಯಾ? ಹೌದು, ಎಲ್ಲರಿಗೂ ಅರಿವಿದೆ. ನನ್ನೊಳಗಡೆ ಇದೆಯಾ? ನನ್ನೊಳಗೂ ಅರಿವಿದೆ. ಸೊ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಅರಿವು, ಎಲ್ಲರಿಗೂ ಅರಿವಿದೆ. ಸೊ ಹಾಗಾಗಿ ಪ್ರಜ್ಞೆ ಅನ್ನೋದು ಅರಿವು ಅಂತ. ಸೊ ಅದನ್ನ ಅರಿವು ಅನ್ನೋದು ಎಲ್ಲ ಟೈಮಲ್ಲೂ ಹೇಗಿರಕ್ಕೆ ಸಾಧ್ಯ, ಏನು ಮಾಡಕ್ಕೆ ಸಾಧ್ಯ ಅಂತ. ಈ ಪ್ರಜ್ಞಾನಂ ಅನ್ನೋದನ್ನ 3 ಭಾಗವಾಗಿ ಪ್ರಜ್ಞಾನ, ಜ್ಞಾನ ಮತ್ತು ವಿಜ್ಞಾನ. ಸೊ ಪ್ರಜ್ಞಾನ ಅಂತಂದ್ರೆ ಪ್ಯೂರ್ ಕಾನ್ಷಿಯಸ್ನೆಸ್, ಅದು ಅಚಲ
ಯಾವಾಗಲೂ ಇರುತ್ತೆ. ಜ್ಞಾನನ ನಾವು ತಪ್ಪು ತಿಳ್ಕೊಂಡ್ಬಿಟ್ಟು ನಾನು ನನಗೆ ಇದ್ರ ಜ್ಞಾನ ಇದೆ, ಇದ್ರ ಅರಿವಿದೆ, ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅದು ಅರಿವಿದೆ, ಓ ಹಾಗಾದ್ರೆ ನಾನು ಆ ಅರಿವೇ ಜ್ಞಾನನ ಅಂದರೆ ಆ ಥರ ಅರ್ಥ ಮಾಡ್ತೀನಿ. ಆದರೆ ಅದು ಆ ಥರ ಅಲ್ಲ. ವಿಜ್ಞಾನ ಅಂತಂದರೆ ಇದು ಯಾವ ರೀತಿ ಬಂತು, ಹೇಗೆ ಬಂತು ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀವಿ ಫೈನಲ್. ಅದು ಕೂಡ ಪ್ರಜ್ಞಾನ ಆಗಕ್ಕೆ ಸಾಧ್ಯ ಇದೆ. ಪ್ರಜ್ಞಾನ ಅಂತಂದರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಇದೆಯಲ್ಲ, ಇದು ಹಿಂದೆ ಇರುವಂಥ ಶಕ್ತಿ ಇದೆಯಲ್ವ, ಅದು ಪ್ರಜ್ಞಾನ. ಸಿಂಪಲ್ ಆಗಿ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿದ್ರೆ ನಮಗೆ ನೀಟಾಗಿ ಅರ್ಥ ಆಗ್ಬೇಕು, ಕ್ಲಾರಿಟಿಯಿಂದ ಅರ್ಥ ಆಗ್ಬೇಕು. ಯಾವ ಎಕ್ಸಾಂಪಲ್ ಬೇಡ. ಇವಾಗ ನಾನು ಜಡ್ಜ ಸೆಷನಲ್ಲಿ ಮಾತಾಡ್ತಾ ಇದ್ದೀನಿ, ನನಗೆ ಒಂದು ಟಾಪಿಕ್ ಕೊಟ್ಟಿದ್ದಾರೆ, ಯಾವುದು ಪ್ರಜ್ಞಾನಂ ಬ್ರಹ್ಮ ಅನ್ನೋ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಈ ಟಾಪಿಕ್ನ ತಗೊಂಡು ನಾನು ಇದನ್ನ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಇದು ಒಂದು ಆಕ್ಟಿವಿಟಿ. ನಾನು ಪ್ರಿಪ್ರೇಷನ್ ಮಾಡ್ಕೊಂಡು ಇಡೀ ತಿಂಗಳ ಬಗ್ಗೆ ಓದ್ತೀನಿ, ಅರ್ಥ ಮಾಡ್ಕೊಳ್ತೀನಿ, ತಿಳ್ಕೊತೀನಿ, ಏನೇನು ಮಾತಾಡಬೇಕು ಅಂತ ಮಾಡ್ತೀನಿ. ಆಮೇಲೆ ಒಂದು ಪ್ರೆಸೆಂಟೇಷನ್ ಬಂದಾಗ ಅದೇ ಒಂದು ಕಂಟೆಂಟ್ ಫ್ರೇಮಲ್ಲಿ ಮಾತಾಡ್ತೀನಿ. ಇದೆಲ್ಲ ಹೇಗೆ ಆಗ್ತಾ ಇದೆ, ಯಾರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ? ನನ್ನ ಮೈಂಡು ಅದನ್ನ ಯೋಚನೆ ಮಾಡ್ತಾ ಇದೆ. ಯಾರು ಯೋಚನೆ ಮಾಡ್ತಾ ಇರೋದು? ಮೈಂಡ್ ಯೋಚನೆ ಮಾಡ್ತಾರೆ. ಇಲ್ಲಿ ಆಕ್ಟಿವಿಟಿ ಮಾಡ್ತೇನೆ, ನಾನು ಮಾಡ್ತಾ ಇದ್ದೀನಿ ನೋಡಿ, ನಾನು ಹೇಳ್ತಾ ಇರೋ ವಾಕ್ಯ ನೋಡಿ, ನಾನು ಮಾಡ್ತಾ ಇದ್ದೀನಿ, ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತದೆ, ಎಷ್ಟು ಆಕ್ಟಿವಿಟಿ ನಡೀತದೆ, ನನ್ನ ತುಟಿಗಳು ಮೂವ್ ಆಗ್ತಾ ಇದೆ, ನನ್ನ ಜಸ್ಟಸ್ ಮೂವ್ ಆಗ್ತಾ ಇದೆ. ಸೊ ಇದೆಲ್ಲ ಆಕ್ಟಿವಿಟಿ ನಡೀತಾ ಇದೆಯಲ್ಲ, ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಆ ನಾನು ಅನ್ನೋದಕ್ಕೆ ಕಾಮನ್ ಇನ್ ಆಲ್ ಸೆಂಟೆನ್ಸಸ್. ಅಂದರೆ ಅರ್ಥ ನಾನು ಅನ್ನೋದು ಯಾರದು? ಅದೇ ಅರಿವು, ಯಾವುದೂ ಅಲ್ಲ. ಈ ನಾನು ಅನ್ನೋದು ನಾವೇನು ತಿಳ್ಕೊಂಡು ಈ ದೇಹ ಅಂತ ಅನ್ಕೊಳ್ತೀನಿ, ಆದರೆ ಅಲ್ಲ, ಆ ಅರಿವು ಇದನ್ನೆಲ್ಲ ಮಾಡ್ತಾ ಇದೆ. ಸೊ ಯಾವುದೇ ಒಂದು ಆಕ್ಟಿವಿಟಿ ನಡೀತಾ ಇರಬೇಕಂದ್ರೆ ಅದು ತಿಳ್ಕೊಳ್ಳುವಂಥದ್ದು ಅರಿವಿನ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಕ್ಕಾಗಲ್ಲ. ಅರಿವಿನ ಶಕ್ತಿ ಇಲ್ಲದೆ ಇದ್ರೆ ಈ ಸೆಲ್ಸ್ ಮೂವ್ ಆಗಲ್ಲ, ಅದು ಒಳಗಡೆ ಸೆಲ್ಲಲ್ಲಿ ಇಂಟೆಲಿಜೆನ್ಸ್ ಇರೋದಿಲ್ಲ, ಮಿಕ್ಸ್ ಮೂವ್ಮೆಂಟ್ ಆಗೋದಿಲ್ಲ, ಜೆಸ್ಚರ್ಸ್ ಬರೋದಿಲ್ಲ, ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಬರೋದಿಲ್ಲ, ನಾನು ಏನು ಮಾತಾಡ್ತೇನೆ ಜ್ಞಾನ ಇರೋದಿಲ್ಲ, ಏನೇನೋ ಮಾತಾಡಬೇಕು. ಸೊ ಹಾಗಾಗಿ ಒಂದು ಪರಿಮಿತಿಯಲ್ಲಿ ಈ ರೀತಿ ಮಾತಾಡಬೇಕು ಅಂತ ಮನಸ್ಸು ಡಿಸೈಡ್ ಮಾಡಿದ ತಕ್ಷಣ ಕಂಟಿನ್ಯೂಸ್ ಫ್ಲೋ ಆಫ್ ಇಂಟೆಲಿಜೆನ್ಸ್ ವಿಚ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ ಅವರ್ ಮೈಂಡ್ ಸ್ಕ್ರೀನ್, ದಟ್ ಈಸ್ ಕಾನ್ಷಿಯಸ್. ಅದು ಪ್ರಜ್ಞೆ. ಈ ತಿಳ್ಕೊಂಡಿರುವಂಥ ಜ್ಞಾನ ಪ್ರಜ್ಞೆ ಅಲ್ಲ, ಆದರೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇರುವಂಥದ್ದು ಪ್ರಜ್ಞೆ, ಮಾತಾಡ್ತಾ ಇರುವಂಥದ್ದು ಪ್ರಜ್ಞೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಸ್ಕ್ರೀನ್ ಇದೆ, ಆ ಸ್ಕ್ರೀನಲ್ಲಿ ಪಿಕ್ಚರ್ಸು ಬೀಳ್ತಾ ಇದೆ, ಅದನ್ನು ಒಬ್ಬ ನೋಡ್ತಾ ಇದ್ದಾನೆ. ಇನ್ನು 3 ಇದೆ, ಸ್ಕ್ರೀನ್ ಇದೆ, ಪಿಕ್ಚರ್ ಇದೆ, ಮತ್ತು ನೋಡ್ತಾ ಇದ್ದಾನೆ. ಈ ನೋಡೋನು ಯಾರು? ಪಿಕ್ಚರ್ ಯಾವುದು, ಅಲ್ಲಿ ಬರ್ತಾ ಇರೋ ಪಿಕ್ಚರ್ ಯಾವುದು, ಸ್ಕ್ರೀನ್ ಯಾವುದು? ಎಲ್ಲದೂ ಅರಿವೇನೆ, ಪ್ರಜ್ಞೆನೆ. ಅದು ಪ್ರಜ್ಞೆ, ಇದು ಪ್ರಜ್ಞೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿರೋದು ಪ್ರಜ್ಞೆ. ಆದರೆ ಮಧ್ಯದಲ್ಲಿ ಏನೋ ಒಂದು ನಡೀತಾ ಇದೆ, ಇದ್ಯಾವುದು? ಐ ಅಂತ ಬರ್ತದೆ, ನಾನು ಅಂತ ಬರ್ತದೆ. ನಾನು ಮಾಡ್ತಾ ಇದ್ದೀನಿ, ನಾನು ತಿಳ್ಕೊಳ್ತಾ ಇದ್ದೀನಿ. ಈ ನಾನು ಅನ್ನೋದೇನಿದೆಯೋ ಈ ಕಂಟಿನ್ಯೂಸ್ ಫ್ಲೋ ಮಧ್ಯೆ ಒಂದು ಬಾರ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ಆ ಫ್ಲೋ ಮಧ್ಯೆ ಒಂದು ಹಂಪ್ ಥರ ನಾನೇ ಅಂತ ಬಂದ್ಬಿಟ್ಟು, ಸೊ ಫ್ಲೋಗೆ ಅದು ತಡೆ ಆಗುತ್ತೆ, ಏನಾಗುತ್ತೆ. ಸೊ ಹಾಗಾಗಿ ಬಟ್ ಫ್ಲೋ ವಿಚ್ ಇಸ್ ಹ್ಯಾಪನಿಂಗ್ ಬಿಹೈಂಡ್ ಇಸ್ ನಾನು. ಅದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಈ ಕ್ಷಣ ನನ್ನಲ್ಲಿರುವಂಥ ಈ ಕ್ಷಣ ಈ ಸೆನ್ಸೇಷನ್ಸ್ ನೋಡ್ತಾ ಇರೋದು ಎಲ್ಲದೂ ಪ್ರಜ್ಞೆನೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ. ಯಾಕೆಂತಂದರೆ ಪ್ರತಿಯೊಂದು ಇಟ್ಸ್ ಎ ವೆರಿ ನೈಸ್ ಆಪರ್ಚುನಿಟಿ ನಮಗೆ ಪ್ರಜ್ಞೆ ಈ ಭಗವಂತನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ವೆರಿ ನೈಸ್ ಆಪರ್ಚುನಿಟಿ ಅಂದರೆ ಪ್ರತಿ ಕ್ಷಣ ನಾವು ನಮ್ಮಲ್ಲಿ ಪ್ರೆಸೆನ್ಸ್, ಸೀಯಿಂಗ್ ದ ಪ್ರೆಸೆನ್ಸ್, ಆ ಪ್ರೆಸೆನ್ಸ್ನ ನಾವು ಪ್ರತಿ ಕ್ಷಣ ನೋಡೋದೇ ಭಗವಂತನ ನೋಡುವಂಥದ್ದು. ಅದೇ ಅರಿವು, ಅದೇ ಪ್ರಜ್ಞೆ. ಸೊ ಪ್ರಜ್ಞಾನ, ನಮ್ಮಲ್ಲಿರುವಂಥ ಪ್ರೆಸೆನ್ಸೇ ಪ್ರಜ್ಞೆ, ಅದೇ ಭಗವಂತ. ಇಷ್ಟು ಸಿಂಪಲ್ ಆಗಿರೋದನ್ನ ನಾವು ತುಂಬ ಕಷ್ಟಪಟ್ಟು ಅಲ್ಲಿ ಮಾಡ್ತೀವಿ. ಸಬ್ಜೆಕ್ಟಿವ್ ಒಂದು ಯಾವುದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸಬ್ಜೆಕ್ಟು ಅರಿವೆ, ಆಬ್ಜೆಕ್ಟು ಅರಿವೆ, ಅದು ನೋಡುತ್ತಾ ಇರೋನು ಅರಿವೆ, ಪ್ರತಿಯೊಂದು ಅರಿವೆ. ಸೊ ಹಾಗಾಗಿ ಇದು ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಈ ಮಹಾವಾಕ್ಯದ ಅರ್ಥ. ಇದು ಸಿಂಪಲ್ ಆಗಿ ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಅರ್ಥ ಮಾಡ್ತೀವಿ. ಇನ್ನು 3 ನಿಮಿಷ ಎಕ್ಸ್ಟ್ರಾ ತಗೊಂಡಿದ್ದೀನಿ. 3 ನಿಮಿಷ ಚೆನ್ನಾಗಿ ಮಾತಾಡಿದ್ರಿ ವಾಸುಕಿ. ಅಲ್ಲ, ವಾಸುಕಿ ಮೇಡಮ್ಗೆ ಪ್ರಜ್ಞೆ ಇರ್ಲಿಲ್ಲ ಇಲ್ಲಿ. ಪ್ರಜ್ಞೆ ಇರ್ಲಿಲ್ಲ, ಮುಳುಗೋಗ್ಬಿಟ್ಟಿದ್ರು. ಪ್ರಜ್ಞೆ ಅಲ್ಲ, ನಂದು ಇವತ್ತು ಪ್ರಜ್ಞೆ ಇಲ್ದಿರ ಫೋನ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಫೋನ್ ಇಲ್ಲ, ಹಾಗಾಗಿ ನನಗೆ ಅರ್ಧ ಗಂಟೆ ಲೇಟ್ ಆಗಿ ನಾನು ಎಲ್ಲಿ ಫೋನ್ ಇಟ್ಟೆ ಅನ್ನೋದು
ಪ್ರಜ್ಞೆಗೆ ಬರ್ಲಿಲ್ಲ. ಅಯ್ಯೋ ಅದೆಲ್ಲ ಹುಡುಕಿ ಮಾಡಿ ಸಡನ್ ಆಗಿ ಏನೋ ಒಂದಾಗಿ ಕ್ಲಾಸ್ ಸಿಕ್ತ ಕೊನೆಗೆ? ಇಲ್ಲ ಎಲ್ಲೋ ಇಟ್ಟಿದ್ದೀನಿ ಸೇಫ್ ಆಗಿದೆ ಅಂತ ಗೊತ್ತಾಯ್ತು ಯಾರ್ದೋ ಮನೆಯಲ್ಲಿ. ಓ ಇವಾಗ ಅಲ್ಲೇ ಅಲ್ಲಿ ಹೋಗಿ ತಗೋಬೇಕು, ಬಟ್ ಕ್ಲಾಸ್ ಮಿಸ್ ಮಾಡಬಾರ್ದು ಅಂತ. ಮತ್ತೆ ನಾನ್ ಮೆಸೇಜ್ ನಿಮಗೆ ಪರ್ಸನಲ್ ಮೆಸೇಜ್ ಹಾಕಿದ್ದು ನಿಮ್ಗೇನ್ ಬಂದಿಲ್ಲ. ನಂಗೆ ಗೊತ್ತಿತ್ತು ಕ್ಲಾಸ್ ಇದೆ ಅಂತ, ಬಟ್ ಹೋಗ್ಲಿ ಬಿಡಿ, ಸಿಕ್ಕತ್ತೆ ತಾನೆ ಇದೆ. ಚೆನ್ನಾಗಿ ಮಾತಾಡಿದ್ರಿ, ವಿಷಯ ಎಲ್ಲ ಚೆನ್ನಾಗಿ ಹೇಳಿದ್ರಿ, ಟೈಮ್ ಒಂದು ಸ್ವಲ್ಪ ತಗೊಂಡಿದ್ದೀರಾ, ಪರವಾಗಿಲ್ಲ, ಇಟ್ಸ್ ಓಕೆ. ಮತ್ತೆ ಯಾರಾದ್ರೂ ಕ್ವಶನ್ಸ್ ಕೇಳೋದಾದ್ರೆ ಕೇಳಬಹುದಪ್ಪ. ಏನಾದ್ರೂ ಪ್ರಶ್ನೆಗಳನ್ನ ಯಾರನ್ನಾದ್ರೂ ಕೇಳೋದಾದ್ರೆ ಕೇಳಬಹುದು, ಪ್ರೇಕ್ಷಕರು ಕೂಡ ಕೇಳಬಹುದು. ಇದು ಅನುಭವ ವಾಕ್ಯ ಅಲ್ವಾ ಯಾವುದು? ಇವಾಗ ಪ್ರಜ್ಞಾನಂ ಬ್ರಹ್ಮ ಅಲ್ಲ, ಪ್ರಜ್ಞಾನಂ ಬ್ರಹ್ಮ ಅನ್ನೋದು ಏನ್ ವಾಕ್ಯ ಹೇಳಿ ವಾಸುಕಿ? ಲಕ್ಷಣ ವಾಕ್ಯ. ಲಕ್ಷಣ ಪ್ರಜ್ಞಾ ಅಂದ್ರೆ ಬ್ರಹ್ಮನ ಲಕ್ಷಣ. ಬ್ರಹ್ಮನ ಲಕ್ಷಣ. ನಾವು ಅನುಭವಕ್ಕೆ ಬರ್ಬೇಕು ಅಂತಂದಾಗ ಒಂದು ಲಕ್ಷಣ ಬೇಕಲ್ವಾ, ಅದನ್ನ ಹಿಡ್ಕೊಳಕ್ಕೆ, ವಾಟ್ ಈಸ್ ಇಟ್ ಅಂತ. ಸೊ ಹಾಗಾಗಿ ಅರಿವು, ಆ ಅರಿವು ಏನು ಅಂತ ಅರ್ಥ ಮಾಡ್ಕೊಳ್ಳೋದು, ಅರಿವು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಈ ಪ್ರಜ್ಞಾನ. ಹಾ ವಾಸುಕಿ, ನಂದೊಂದು ಕ್ವಶನ್ ಇದೆ. ನೀವು ಮಾತಾಡ್ತಾ ಇರೋವಾಗ ನನ್ಗೊಂದು ಪಾಯಿಂಟ್ ನೀವು ಮಾತಾಡುವಾಗ ಬಂತು. ಏನ್ ಗೊತ್ತಾ, ಅದು ಪ್ರಜ್ಞೆ ಅಂತ ಮಾತಾಡುವಾಗ ಮಧ್ಯದಲ್ಲಿ ನಾನು ಅಂತ ಬರುತ್ತಲ್ಲ, ಆ ನಾನುನ ಹೆಂಗೆ ಕಿತ್ತಾಕೋದು, ಅದೊಂಚೂರು ಹೇಳ್ಬಿಡಿ. ಪ್ರತಿ ಕ್ಷಣ ಇದನ್ನ ನಾನ್ ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ನನ್ನಲ್ಲಿ ನಾನ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು when we become conscious, ನಾನು ನಾನ್ ಮಾಡ್ತಾ ಇದ್ದೀನಿ ಅಂತ ಯಾವಾಗ ಬರುತ್ತೋ ಆ ಫ್ಲೋ ಇದಾಗುತ್ತೆ. ಫಸ್ಟ್ ಹೇಗೆ ಕಿತ್ತಾಕೋದು ಅಂತಲ್ಲ, ಫಸ್ಟ್ ನಾನು ಏನ್ ಮಾಡ್ಬೇಕು, ನಾನು ಕೆಲಸ ಮಾಡಬೇಕು ಅಂತ ಡಿಸಿಷನ್ ಒಂದು ತಗೊಳ್ಬೇಕು. ಆ ಡಿಸಿಷನ್ ತಗೊಂಡಿದ್ದಾದ್ಮೇಲೆ ವಾಟ್ ಎವರ್ ಹ್ಯಾಪನ್ಸ್ ಅಂತಂದ್ರೆ ಸ್ಪಾಂಟೇನಿಯಸ್ಲಿ ಹೋಗ್ತಾ ಇರುವಂತದ್ದು ಅರಿವು. ಮಧ್ಯದಲ್ಲಿ ಬ್ರೇಕ್ ಆಗುತ್ತಲ್ಲ ಅದು ಅಷ್ಟೇ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು. ಈಗ ಪೇಂಟಿಂಗ್ ಮಾಡ್ತಾ ಇರ್ತೀನಿ, ನಾನು ಬ್ಯೂಟಿಫುಲ್ ಪೇಂಟಿಂಗ್ ಮಾಡ್ತೀನಿ ಅಂತ ನಾನು ಡಿಸೈಡ್ ಮಾಡ್ತೀನಿ. ಆ ಡಿಸೈಡ್ ಮಾಡಿ ನನಗೆ ಅದರೊಳಗೆ ಇವಾಗ ನಂದೇ ಎಕ್ಸಾಂಪಲು, ನಾನು ಇವಾಗ 3 ನಿಮಿಷ ಮುಂದೆ ಹೋದೆ, ನನ್ನ ಪ್ರಜ್ಞೆನೇ ಇಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಧ್ಯದಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ 1 ನಿಮಿಷ ಅಲ್ಲಿ ಯೋಚನೆ ಮಾಡಿದ್ದಿದ್ರೆ ಅಲ್ಲಿ ನಿಜವಾಗ ಅಲ್ಲಿ ಸ್ಮಾಲ್ ಆಗಿ ಬಂದಿರೋದು. ನಿಜವಾಗ ಈ ಕ್ಷಣದಲ್ಲಿ ನಾನು ಐ ರಿಯಲಿ ಫರ್ಗಾಟ್ ಮೈ ಸೆಲ್ಫ್. ನಾನು ಇಲ್ಲಿ ಬರ್ಕೊಂಡಿರೋದು ಯಾವುದೂ ಓದಲಿಲ್ಲ, ಇಟ್ ಜಸ್ಟ್ ಹ್ಯಾಪೆಂಡ್. ಐ ಸಾ ದಟ್. ಅದೇ ಐ ಸ್ಮಾಲ್ ಐ ಬರ್ಲಿಲ್ಲ. ಅದು ಸ್ಮಾಲ್ ಐ ಅಂತಂದ್ರೆ ಅಬ್ಸ್ಟ್ರಕ್ಷನ್, ಬಿಗ್ ಐ ಅಂತಂದ್ರೆ ಸ್ಪಾಂಟನಿಟಿ. ಇಷ್ಟೇ ಫ್ಲೋ. ಅಂದ್ರೆ ಈ ಸ್ಮಾಲ್ ಐನ ನಾವ್ ಹೇಗೆ ಉಪಯೋಗಿಸ್ಕೋಬೇಕು ಅದಕ್ಕೆ ಕೇಳಿದ. ಅಲ್ಲ, ನಾವು ಉಪಯೋಗಿಸ್ಕೊಳ್ಳೋದಿಲ್ಲ, ಅದು ಉಪಯೋಗಿಸ್ಕೊಳ್ಳುತ್ತೆ. ಅಲ್ಲ, ಸ್ಮಾಲ್ ಐನ ಇವಾಗ ಜ್ಞಾನ ಬಂದ ಮೇಲೆ ಒಬ್ಬ ಜ್ಞಾನಿಗೂ ಅಹಂಕಾರ ಅನ್ನೋದು ಇರುತ್ತೆ, ಆದ್ರೆ ಅದನ್ನ ಅವನು ಸರಿಯಾದ ರೀತಿಲಿ ಉಪಯೋಗಿಸ್ಕೋತಾನಲ್ವಾ. ಅಂದ್ರೆ ಇವಾಗ ಅದನ್ನ ನೀವು ಹತೋಟಿಗೆ ತಗೋಬೇಕು. ಅಂದ್ರೆ ಈ ಪ್ರಜ್ಞಾನದಲ್ಲಿ ಅದಿರ್ಬೇಕು, ಅದ್ರೊಳಗೆ ನಾವು ಹೋಗ್ಬಿಡ್ಬಾರ್ದು. ಅಂದ್ರೆ ಅದನ್ನ ಗಮನಿಸ್ಕೊಂಡು ನಾನು ಅಂದ್ರೆ ಅವನಿಗೆ ಪೂರ್ತಿ ಗಮನ ಇರುತ್ತೆ, ಪೂರ್ತಿ ಅದ್ರ ಮೇಲೆ ಎಚ್ಚರ ಇರುತ್ತೆ, ಆ ಪೂರ್ತಿ ಅದನ್ನ ಕಂಟ್ರೋಲಿಂಗ್ ಇದಿರುತ್ತೆ. ಅಂದ್ರೆ ಅವನಿಗೆ ಏನ್ ಮಾಡ್ತಿದ್ದೀನಿ ಅಂತ ಅವನು ಪೂರ್ತಿ ಗಮನ ಇರೋದ್ರಿಂದ ಅಲ್ಲಿ ಅವನು ಅದನ್ನ ಕಳ್ಕೊಳ್ಳಲ್ಲ, ಅದರಿಂದ ಅದು ಸರಿಯಾಗಿ ನಡೆಯುತ್ತೆ ಅಂತ ಹೇಳ್ತು ಅಲ್ವಾ. ಈ ಸ್ಮಾಲ್ ಐ ಬೇಕು ಅಂದ್ರೆ ಇಲ್ಲಿ ನನಗೆ ಟೈಮ್ ಲಿಮಿಟ್ ಇದೆ, ನನಗೆ 7 ನಿಮಿಷ ಅಷ್ಟೇ ಮಾತಾಡಬೇಕು, ಇಲ್ಲ ಅದನ್ನು ಉಪಯೋಗಿಸ್ಕೊಂಡು 7 ನಿಮಿಷದೊಳಗೆ ಅದನ್ನು ಕವರ್ ಮಾಡೋ ಥರ ಅದ್ರ ಮೇಲೆ ಗಮನ ಇಟ್ಕೊಂಡು ನಾವು ಮಾಡೋದು. ಅದೇ ಆ ಗಮನ ಅನ್ನೋದೇನೆ, ಗಮನ ಇಲ್ದೇನೆ ಮಾತಾಡಿದ್ರಿಂದ ಅಲ್ಲಿ ಸ್ಮಾಲ್ ಐಯೇ ಕೆಲಸ ಮಾಡಿದ್ದು. ಇವಾಗ ಗಮನ ಹೊಟ್ಟೋಯ್ತು, ಗಮನ ಇದ್ದಿದ್ರೆ ಅಲ್ಲಿ ಅವಾಗ ಸರಿ ಹೋಗ್ತಿತ್ತು ಅಲ್ವಾ. ಗಮನ ಎಲ್ಲೋ ಪಕ್ಕಕ್ಕೆ ಹೊಟ್ಟೋಯ್ತು. ಆದರೆ ನೀವು ಪೂರ್ತಿ ಇನ್ವಾಲ್ವ್ಮೆಂಟ್ ಇತ್ತು ಅಂತ ನೀವು ಹೇಳಿದ್ರಿ. ಇವಾಗ ಪೂರ್ತಿ ಇನ್ವಾಲ್ವ್ಮೆಂಟ್ ಇತ್ತಾ ಅಥವಾ ಹೇಗೆ, ಇದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಇದನ್ನು ತಗೊಂಡ್ರೆ? ಯಾರಾದರೂ ಹೇಳ್ಬೋದಪ್ಪ ಬೇಕಾದ್ರೆ. ಅಲ್ಲ, ವ್ಯವಹಾರಕ್ಕೆ ನಮಗೆ
ಸಮಯ ಪ್ರಜ್ಞೆನೂ ಇಂಪಾರ್ಟೆಂಟ್ ವ್ಯವಹಾರಕ್ಕೆ ಅಲ್ವಾ. ಅಂದ್ರೆ ಆ ಆ, ಬ್ರಹ್ಮ ಅಂದ್ರೆ ಆ ಲಕ್ಷಣ ನಾವು ಪಾರಮಾರ್ಥಿಕ ಅರ್ಥ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬಹುದು. ಅಂದ್ರೆ ಗುರುಜಿ ಹೇಳ್ತಾರಲ್ವಾ, ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ಡಿಟ್ಯಾಚ್ ಆಗಿ ನೋಡಿ, ನೀವು ಮಾಮೂಲಿ ಲೈಫ್ ಲೀಡ್ ಮಾಡ್ತಾ ಇರಿ, ತೊಂದರೆ ಆದಾಗ ಆತ್ಮಜ್ಞಾನನ ಅರಿವಲ್ಲಿ ತಂದ್ಕೊಂಬಿಡಿ ಅಂತ. ಸೊ ಹಾಗೆ ನಾವು ವ್ಯವಹಾರದಲ್ಲಿ ಪ್ರಜ್ಞಾವಂತರಾಗಿ ಇದ್ದಾಗ ನಮಗೆ ಅಂದ್ರೆ ಈ ದೇಹ ಮನಸ್ಸು ಬುದ್ಧಿ ಇರೋವರೆಗೂ ನಮಗೆ ಸಮಯ ಪ್ರಜ್ಞೆ ಅದು ಇದು ಎಲ್ಲ ಇರ್ಬೇಕಾಗತ್ತೆ. ಬಟ್ ಅದನ್ನ ವಾಸುಕಿಯವರು ಹೇಳಿದ್ರು, ನಡೆಸ್ತಾ ಇರೋದು ನಾನು ಅನ್ನೋದು ಅವರಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ. ನಾನು ದೊಡ್ಡ ಸೆಲ್ಫ್, ಹೈಯರ್ ಸೆಲ್ಫ್ ಇತ್ತು. ಸೊ ಅದಕ್ಕೆ ಅವರು ಆ ಇನ್ವಾಲ್ವ್ಮೆಂಟ್ ಹೇಳುವಾಗ ಅವ್ರಿಗೆ ಅವರ ಬುದ್ಧಿಯಲ್ಲಿ ಅದು ಅದು ಸೊ ಅವ್ರಿಗೆ ಸಮಯ ಅನ್ನೋದು ಕಾಲ ದೇಶ ಮೀರಿದ್ದು ಅಲ್ವಾ. ನಮಗೆ ಬ್ರಹ್ಮನ ಲಕ್ಷಣದಲ್ಲಿ ದೇಶ ಕಾಲ ಇದು ಪರಿಸ್ಥಿತಿಗಳೆಲ್ಲ ಮೀರಿತ್ತು. ಸೊ ಅವರು ನಿಜವಾದ ಅನುಭವಿಸಿ ಅವರು ಹೇಳ್ತಾ ಇದ್ದಿದ್ರಿಂದ ಹಾಗೆ ಆಯ್ತು ಅಂತ. ಒಂದು ಎಕ್ಸಾಂಪಲ್, ಬೆಳಗ್ಗೆ ನಾವು ಎಷ್ಟೋ ಸತಿ ಅಲಾರಾಮ್ ಇಟ್ಕೊಳ್ತೀವಿ, ಆದರೆ ಇಟ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ಮೈಂಡಲ್ಲಿ ಅಂದ್ಕೊಂಡಿರ್ತೀವಿ 5 ಗಂಟೆಗೆ ಹೇಳ್ಬೇಕು ಅಂತ. ಆದರೆ ಅಲ್ಲಿ ಟೈಮಿನ ಇದು ಇರೋದಿಲ್ಲ. ಅದನ್ನ ಯಾರು ಎಬ್ಸೋದು? 4:45ಗೆ ಎಚ್ಚರಾಗುತ್ತೆ. 5 ಗಂಟೆಗೆ ಹೇಳ್ಬೇಕು ಅಂದರೆ 4:45ಗೆ ಎಚ್ಚರಾಗುತ್ತೆ. ಅರಿವೇ ನಮ್ಗೆ ಎಬ್ಸೋದು. ಅಂದರೆ ಅರ್ಥ ಕಾನ್ಷಿಯಸ್ನೆಸ್ಗೆ ಆ ಟೈಮ್ ಅನ್ನೋದು ಆ್ಯಕ್ಚುಲಿ ವಿ ಹ್ಯಾವ್ ಫೆಡ್, ಅಲ್ಲಿದೆ, ನಾವು ಮಾಡಬೇಕು ಅನ್ನೋದಿದೆ. ಆ್ಯಕ್ಚುಲಿ ನಿದ್ದೆ ಮಾಡಿದಾಗ ನಾವು ಎಲ್ಲೋ ಕಳೆಯೋದಿರ್ತೀವಿ, ಆದರೂ ಕೂಡ ಅದು ಇಟ್ ಟೇಕ್ಸ್, ಅಂದರೆ ಇಟ್ ಹ್ಯಾಪನ್ಸ್, ನಾವೇನು ಮಾಡಲ್ಲ, ಇಟ್ ಇಸ್ ಜಸ್ಟ್ ಹ್ಯಾಪನ್ ಅಷ್ಟೇ. ಹಂಗಾರೆ ವಾಸುಕಿ, ಇವಾಗ ನಮ್ಮ ಅಲಾರಾಮ್ ಇಟ್ಕೊಂಡಿರ್ತೀವಿ, ಮೊದಲೇ ಎಚ್ಚರ ಆಗಿರತ್ತೆ, ಅದಕ್ಕೆ ಅದು ಹೊಡೆಯೋದು ನಮಗೆ ಕೇಳಿಸುತ್ತೆ, ಅದರ್ವೈಸ್ ಕೇಳಿಸಲ್ಲ. ಕರೆಕ್ಟ್ ಅಲ್ವಾ? ನೋಡಿ ಎಷ್ಟೊಂದು ತಿಳ್ಕೊಳ್ಳೋದಿದೆ. ಇನ್ಯಾರಾದ್ರೂ ಪ್ರಶ್ನೆ ಕೇಳ್ತೀರಪ್ಪ? ಯಾರು ಪ್ರಶ್ನೆ ಕೇಳೋದಿಲ್ಲ ಅಂದ್ರೆ ಥ್ಯಾಂಕ್ ಯು. ಇದನ್ನ ಸೆಷನ್ ಮುಗಿಸೋಣ, ಪ್ರೇಯರ್ ಹೇಳೋಣ. ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿತ್ತು. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರಃ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.